ನನ್ನ ಫೇವ್ರೆಟ್ ಮೂವಿ ಲಿಸ್ಟ್ ತಗೊಂಡ್ರೆ ಈ ಮೂವಿ ಟಾಪ್ 10 ನಂಬರ್ಸ್ ಒಳಗಡೆ ಬರುತ್ತೆ. ಈ ಮೂವಿ ಬರೀ ಮೂವಿ ಅಲ್ಲ, ಇದೊಂದು ಲೈಫ್. ಖಂಡಿತ ಈ ಮೂವಿನ ಇದಕ್ಕೂ ಮುಂಚೆ ನೋಡಿರ್ತೀರಾ, ಅರ್ಥ ಆಗಿರುತ್ತೆ. ಆದರೂ ಆ ಎಮೋಷನ್ಸ್, ಆ ಫೀಲಿಂಗ್ಸ್, ವಾವ್. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದರೆ 2008ರಲ್ಲಿ ಗೌತಮ್ ವಾಸುದೇವ ಮೇನನ್ ಡೈರೆಕ್ಷನಲ್ಲಿ ಸೂರ್ಯ ಅವರ ಅದ್ಭುತವಾದ ಆಕ್ಟಿಂಗ್ ಪರ್ಫಾರ್ಮೆನ್ಸ್ನಲ್ಲಿ ರೊಮ್ಯಾನ್ಸ್ ಡ್ರಾಮಾವಾಗಿ ರಿಲೀಸ್ ಆಗಿ ಎಲ್ಲರ ಮನಸ್ಸನ್ನು ಗೆದ್ದ ವಾರಣಮಾಯರಂ ಅನ್ನೋ ತಮಿಳ್ ಮೂವಿ ಬಗ್ಗೆನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾರಿದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದಿರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ನಲ್ಲೇ ಒಬ್ಬ ತಾತ ಮನೆಯಿಂದ ಹೊರಗಡೆ ಬಂದು ಸಲೂನ್ಗೆ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಮತ್ತೆ ಮನೆಗೆ ರಿಟರ್ನ್ ಬರ್ತಾರೆ. ಆವಾಗ ಅವರ ಹೆಂಡತಿ ಚೆನ್ನಾಗಿದೆ ಹೇರ್ ಕಟ್ ಅಂತ ಹೇಳ್ತಾರೆ. ತಾತ ಸರಿ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಅವರ ರೂಮಿಗೆ ಹೋಗ್ತಾರೆ. ಅಲ್ಲಿ ಅವರ ಮೊಮ್ಮಗ ಮಲ್ಗಿ ನಿದ್ದೆ ಮಾಡ್ತಾ ಇದ್ದಾನೆ. ಅವನಿಗೆ ಒಂದು ಮುತ್ತು ಕೊಟ್ಬಿಟ್ಟು ಸ್ನಾನಕ್ಕೆ ಹೋಗ್ತಾರೆ ತಾತ. ಸ್ನಾನ ಮುಗಿಸಿ ಕನ್ನಡಿಯಲ್ಲಿ ಮುಖ ನೋಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಆ ತಾತನ್ಗೆ ತಲೆನೋವು ಬರುತ್ತೆ. ಬ್ಲಡ್ ವಾಮಿಟ್ ಎಲ್ಲ ಮಾಡ್ತಾ ಇದ್ದಾರೆ. ಅವ್ರ ಕೈಯಲ್ಲಿ ಆಗ್ತಾನೆ ಇಲ್ಲ, ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಮಾಲಿನಿ ಇವರು ಕೆಮ್ತಾ ಇರೋ ಸದ್ದು ಕೇಳಿ ಅವರ ಹೆಂಡತಿ ಓಡಿ ಬರ್ತಾರೆ. ಅಯ್ಯೋಯ್ಯೋ ಅಂತ ಬಡ್ಕೊಂಡು ಆ ತಾತನ್ಗೆ ಬಾಯಿನೆಲ್ಲ ಒರೆಸ್ಕೊಟ್ಟು ಅವರ ಮಗಳನ್ನ ಕರ್ಸಿ ಆ ತಾತನ ಕರ್ಕೊಂಡು ಹೋಗಿ ಬೆಡ್ನಲ್ಲಿ ಮಲಗಿಸ್ತಾರೆ. ಆಮೇಲೆ ಆ ತಾತ ಅವರ ಸೊಸೆ ಡಾಕ್ಟರ್ಗೆ ಫೋನ್ ಮಾಡಿ ಕರೆಸ್ತಾರೆ. ಡಾಕ್ಟರ್ ಬಂದು ಚೆಕ್ ಮಾಡಿ ನೋಡ್ಬಿಟ್ಟು, ಇನ್ನು ಅವ್ರನ್ನ ಕಾಪಾಡೋಕೆ ಆಗಲ್ಲ, ನೀವು ನಿಮ್ಮ ರಿಲೇಟಿವ್ಸ್ಗೆಲ್ಲ ಇನ್ಫಾರ್ಮ್ ಮಾಡಬೇಡಿ ಅಂತ ಹೇಳ್ತಾರೆ. ಇದನ್ನ ಕೇಳ್ಬಿಟ್ಟು ಆ ತಾತ ಅವರ ಹೆಂಡತಿ, ಸೊಸೆ ಮತ್ತೆ ಮಗಳು ಸಪ್ಪಿಗೆ ಹೋಗಿ ಆ ತಾತ ಹತ್ರ ಕೂತ್ಕೊಳ್ತಾರೆ. ಆವಾಗ ಆ ತಾತ ಸೂರ್ಯ ಸೂರ್ಯ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ತಾಯಿ ಸೂರ್ಯಗೆ ಫೋನ್ ಮಾಡಿ ಕರೆಸ್ಬೇಕು ಅಂತ ಹೇಳ್ತಾರೆ. ಸೂರ್ಯ ಒಬ್ಬ ಮಿಲಿಟರಿ ಮ್ಯಾನ್. ಯಾವುದೋ ಒಂದು ದೊಡ್ಡ ಆಪರೇಷನ್ಗಾಗಿ ಅವರ ಟೀಮ್ನ ಹೆಲಿಕಾಪ್ಟರ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನಿಮ್ಗೆ ಏನೂ ಆಗಲ್ಲ, ನಿಮ್ಗೆ ಏನೂ ಆಗಲ್ಲ ಅಂತ ಎಲ್ಲರೂ ಸಮಾಧಾನ ಮಾಡ್ತಾ ಇರ್ಬೇಕಾದ್ರೆ ಹಾಗೆ ನಿಧಾನಕ್ಕೆ ಆ ತಾತ ಸ್ಮೈಲ್ ಮಾಡ್ತಾನೆ ಸತ್ತೋಗ್ತಾರೆ. ಎಲ್ಲರೂ ಅಳೋದಿಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಆಪರೇಷನ್ಗೆ ಹೋಗ್ತಾ ಇರೋ ನಮ್ ಸೂರ್ಯಗೆ ಫೋನ್ ಬರುತ್ತೆ. ಸೂರ್ಯನು ಹೋಗಿ ಫೋನ್ನ ತಗೊಂಡು ಮಾತಾಡಿದ್ರೆ, ಸೂರ್ಯ, ನಿಮ್ ಹೆಂಡತಿ ಕಾಲ್ ಮಾಡಿದ್ರು, ನಿಮ್ಗೆ ಒಂದು ಬ್ಯಾಡ್ ನ್ಯೂಸ್, ನಿಮ್ಮ ತಂದೆ ತೀರೋದ್ರು ಅಂತ ಹೇಳಿದ ತಕ್ಷಣ ಸೂರ್ಯ ಶಾಕ್ ಆಗಿ ಹೋಗ್ತಾನೆ. ಸೂರ್ಯ, ಆರ್ ಯು ಆಲ್ ರೈಟ್? ಆಪರೇಷನ್ ಕಂಟಿನ್ಯೂ ಮಾಡೋಣವಾ ಇಲ್ಲ ಸ್ಟಾಪ್ ಮಾಡೋಣವಾ? ಇಲ್ಲ ಇಲ್ಲ, ಕಂಟಿನ್ಯೂ ಮಾಡೋಣ, ಐ ಆಮ್ ಓಕೆ ಅಂತ ಹೇಳ್ಬಿಟ್ಟು ಹೋಗಿ ಕೂತ್ಕೊಳ್ತಾನೆ ಸೂರ್ಯ. ಸೂರ್ಯ ಟೀಮ್ ಅವರು ಏನಾಯ್ತು ಅಂತ ಕೇಳ್ತಾರೆ. ಏನೂ ಇಲ್ಲ, ನಮ್ಮ ತಂದೆ ತೀರೋದ್ರು ಅಂತ ಹೇಳ್ತಾನೆ. ಸಾರಿ ಮೇಜರ್, ಸಾರಿ ಅಂತ ಎಲ್ಲರೂ ಬಂದು ನಮ್ಮ ಸೂರ್ಯನ ಸಮಾಧಾನ ಮಾಡಿ ಮತ್ತೆ ಹೋಗಿ ಕೂತ್ಕೊಳ್ತಾರೆ. ಆಮೇಲೆ ನಮ್ಮ ಸೂರ್ಯ ಅವರ ತಂದೆನ ನೆನಪಿಸ್ಕೊಂಡು ಹತ್ಕೊಂಡೆ, ಅಪ್ಪ ನೀವು ನನ್ನ ಹೀರೋ ಅಪ್ಪ, ನಾನು ನಿಮ್ಮ ಜೊತೆನೇ ಇದ್ದಿರಬೇಕಾಗಿತ್ತು. ಅಮ್ಮ ನೀವು ತುಂಬ ಸ್ಟ್ರಾಂಗ್ ಆಗಿರಬೇಕು ಅಮ್ಮ, ನನಗೆ ಗೊತ್ತು ಅಪ್ಪ ಅಂದರೆ ನಿಮಗೆ ಪ್ರಾಣ ಅಂತ. ಹೀಗೆ ಮೈಂಡ್ ವಾಯ್ಸ್ನಲ್ಲೇ ಮಾತಾಡಿಕೊಂಡು ಫ್ಲ್ಯಾಶ್ ಬ್ಯಾಕ್ನ ಯೋಚನೆ ಮಾಡಿ ನೋಡ್ತಾನೆ ಸೂರ್ಯ. ಫ್ಲ್ಯಾಶ್ ಬ್ಯಾಕಲ್ಲಿ ಅವರ ತಾಯಿ ಹತ್ರ, ಅಮ್ಮ ನೀವು ಮತ್ತೆ ಡ್ಯಾಡಿ ಲವ್ ಬಗ್ಗೆ ಹೇಳಿ ಅಂತ ಸೂರ್ಯ ಕೇಳ್ತಾ ಇದ್ದಾನೆ. ಅಮ್ಮ ಊಟ ಮಾಡಿಕೊಂಡೆ, ನಮ್ಮ ಇಬ್ಬರ ಮಧ್ಯ ಇದ್ದಿದ್ದು ಒಂದು ಅದ್ಭುತವಾದ ಪ್ರೀತಿ, ಆ ಲವ್ವಿಂದಾನೇ ನೀನು ಮತ್ತೆ ನಿನ್ನ ತಂಗಿ ಶ್ರೇಯ ಅಂತ ಹೇಳ್ಕೊಂಡೆ ಅವರ ಫ್ಲ್ಯಾಶ್ ಬ್ಯಾಕ್ನ ಹೇಳ್ತಾರೆ. ಮಡ್ರಾಸ್ ಯೂನಿವರ್ಸಿಟಿ ಕಾಲೇಜ್ನಲ್ಲಿ ಓದುತ್ತಾ ಇದ್ದಾರೆ ನಮ್ಮ ಮಾಲಿನಿ. ಮಾಲಿನಿ ಅವರು ಎಲ್ಲಿಗೆ ಹೋದ್ರು ಕೃಷ್ಣನ್ಗೆ ನೀವಂದ್ರೆ ಇಷ್ಟ ಅಂತೆ, ನಿಮ್ಮ ಹತ್ರ ತಿಳ್ಸೋಕ್ ಹೇಳ್ದ. ಕೃಷ್ಣನ್ಗೆ ನೀವಂದ್ರೆ ಪ್ರಾಣ ಅಂತೆ, ನಿಮ್ಮ ಹತ್ರ ಹೇಳೋಕ್ ಹೇಳ್ದ ಅಂತ ತುಂಬಾ ಜನ ಬಂದು ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಹಾಗೆ ಒಂದಿನ ಆ ಕಾಲೇಜ್ನಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ನಡೀತಾ ಇದೆ. ಆವಾಗ ಇಲ್ಲಿವರೆಗೂ ಕೃಷ್ಣ ಯಾರು ಅಂತಾನೆ ನೋಡದೇ ಇರೋ ನಮ್ಮ ಮಾಲಿನಿ ಕೋಪದಿಂದ ಒಬ್ಬ ಹುಡುಗನ್ನ ಕರೆದು, ಕೃಷ್ಣ ಯಾರು? BSc ಫೈನಲ್ ಇಯರ್ ಕೆಮಿಸ್ಟ್ರಿ ಅಂತ ಕೇಳ್ತಾರೆ. ಆ ಹುಡುಗ, ಕೃಷ್ಣನಾ ಇಲ್ಲೇ ಇರಿ, ಎಲ್ಲಿಗೂ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಮಾಲಿನಿ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ಆವಾಗ ಅಲ್ಲಿಗೆ ಕೃಷ್ಣ ಬರ್ತಾರೆ. ಕೃಷ್ಣನ ನೋಡಿದ ತಕ್ಷಣ ಮಾಲಿನಿ ಎಷ್ಟು ಹ್ಯಾಂಡ್ಸಮ್ ಹುಡುಗ ಅಂತ ಸ್ಟನ್ ಆಗಿ ಹೋಗ್ತಾಳೆ. ಹಾಯ್ ಮಾಲಿನಿ, ಇದು ನಾನು ಕೃಷ್ಣನ್. ಇದನ್ನ ನಾನು ನಿನ್ನ ಹತ್ರ ಹೇಳಲೇಬೇಕು, ನೀನು ಅಷ್ಟು ಸೌಂದರ್ಯ, ಇಲ್ಲಿ ಯಾರು ಇಷ್ಟೊಂದು ಸೌಂದರ್ಯನ ನೋಡಿರಲ್ಲ. ಅಂಡ್ ಐ ಆಮ್ ಇನ್ ಲವ್ ವಿತ್ ಯು. ಪ್ರಪೋಸ್ ಮಾಡ್ತಾ ಇದ್ದಾರೆ ಕೃಷ್ಣನ್.
ಆಮೇಲೆ ಒಂದು ಸಾಂಗ್, ಆ ಸಾಂಗ್ ನಲ್ಲಿ ಅವರು ಲವ್ ಮಾಡಿ ಕಾಲೇಜ್ ಮುಗಿಸಿ ಮದುವೆ ಆಗಿ ಮಕ್ಕಳೇ ಮಾಡ್ಬಿಡ್ತಾರೆ. ಹೀಗೆ ಸೂರ್ಯ ಮತ್ತೆ ಶ್ರೇಯ ಹುಟ್ಟಿದ್ದು ಅಂತ ಅಮ್ಮ ಫ್ಲಾಶ್ ಬ್ಯಾಕ್ ಹೇಳಿ ಮುಗಿಸ್ತಾರೆ. ಇವಾಗ ಮತ್ತೆ ಸೂರ್ಯ ಹೆಲಿಕಾಪ್ಟರ್ ನಲ್ಲಿ ಕೂತ್ಕೊಂಡು ಅಪ್ಪ ನೀವೇ ನನ್ನ ಹೀರೋ ಅಪ್ಪ ಅಂತ ಅವನ ಓನ್ ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡಿ ನೋಡ್ತಾನೆ. ಇವಾಗ ನಮ್ಮ ಸೂರ್ಯಗೆ 17 ವರ್ಷ. ಅವರ ತಂದೆ ತಾಯಿ ವೆಡ್ಡಿಂಗ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಮ್ಮ ಸೂರ್ಯಗೆ ಮ್ಯೂಸಿಕ್ ಅಂದ್ರೆ ಇಷ್ಟ, ಮತ್ತೆ ಗಿಟಾರ್ ಆರ್ಟಿಸ್ಟ್ ಕೂಡ. ಮತ್ತೆ ನಮ್ ಸೂರ್ಯ ಸ್ವಲ್ಪ ಪ್ಲೇ ಬಾಯ್ ಕೂಡ. ಆ ಏಜ್ ನಲ್ಲಿ ಆ ಏರಿಯಾದಲ್ಲಿ ಇರೋ ಎಲ್ಲ ಹುಡುಗಿರ್ನು ಮಾತಾಡಿಸ್ತಾನೆ, ಪಟಾಯಿಸ್ಕೊಳ್ತಾನೆ. ಒಂದಿನ ನಮ್ ಸೂರ್ಯ ಅವನ ಫ್ರೆಂಡ್ ಜೊತೆ ಸೈಕಲ್ ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ದೊಡ್ಡ ಹುಡುಗ ಅಡ್ಡ ಹಾಕ್ಬಿಟ್ಟು, ಆರ್ತಿ ನನ್ನ ಹುಡುಗಿ, ಅವಳ ಜೊತೆ ನೀನು ಇನ್ನೊಂದ್ಸತಿ ಮಾತಾಡಬಾರ್ದು ಅಂತ ಕಪಾಳಕ್ಕೆ ಹೊಡೆದು ಬಿಡ್ತಾನೆ. ಪಾಪ ನಮ್ ಸೂರ್ಯ. ಆಮೇಲೆ ಅವನ ಫ್ರೆಂಡ್ ಜೊತೆ ಅವನ ಒಂದೇಟಾದ್ರೂ ಹೊಡಿಬೇಕು ಕಣೋ ಅಂತ ಮಾತಾಡ್ತಾ ಇದ್ದಾನೆ. ಅದಕ್ಕೆ ಅವನ ಫ್ರೆಂಡು, ಲೋ ಮಚ್ಚ, ಅವನು ನಿನ್ಗಿಂತ ಹೈಟ್ ಇದ್ದಾನೆ, ವೆಯ್ಟ್ ಇದ್ದಾನೆ, ನಿನ್ನ ಧ್ವಂಸ ಮಾಡ್ಬಿಡ್ತಾನೆ ಅಂತ ಕಿಂಡಲ್ ಮಾಡ್ತಾ ಇದ್ದಾನೆ ಫ್ರೆಂಡ್. ಆಮೇಲೆ ಮನೆಗೆ ಬಂದು ಸೂರ್ಯ ಕನ್ನಡಿ ಮುಂದೆ ನಿಂತ್ಕೊಂಡು ಅವನ್ನ ಹೇಗೆ ಹೊಡೆಯೋದು, ಆ ಹುಡುಗನ ಹೇಗೆ ಹೊಡೆಯೋದು ಅಂತ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಇದನ್ನ ಅಪ್ಪ ನೋಡ್ಬಿಡ್ತಾರೆ. ಸೂರ್ಯ ಏನಾಯ್ತು, ಏನ್ ಮಾಡ್ತಾ ಇದೀಯಾ ಅಂತ ಮುಖನ ನೋಡಿದ್ರೆ ತುಟಿಯಲ್ಲಿ ಲೈಟ್ ಆಗಿ ಬ್ಲಡ್ ಬರ್ತಾ ಇದೆ. ಏನಾಯ್ತು ಅಂತ ಕೇಳ್ತಾರೆ ತಂದೆ. ಇಲ್ಲಪ್ಪ, ಹುಡುಗಿ ಜೊತೆ ಮಾತಾಡ್ತಾ ಇದ್ದೆ, ಅದು ಅವನ ಹುಡುಗಿ ಅಂತೆ, ಹೊಡೆದ್ಬಿಟ್ಟ. ಅದಕ್ಕೆ ತಂದೆ, ನೀನು ಓಡಿಸ್ಕೊಂಡು ಬಂದ್ಬಿಟ್ಟ, ಮತ್ತೆ ಯಾಕೆ ವರ್ಕೌಟ್ ಮಾಡಿ ಬಾಡಿನೆಲ್ಲ ಡೆವಲಪ್ ಮಾಡಿ ಇಟ್ಟಿದ್ಯಾ, ಟೇಕ್ ಕೇರ್ ಮಗ್ನೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ ತಂದೆ. ನಮ್ ಸೂರ್ಯ ಫುಲ್ ಖುಷಿ ಆಗ್ಬಿಡ್ತಾನೆ. ನೆಕ್ಸ್ಟ್ ದಿನಾನೇ ಆ ಹುಡುಗನ ಹುಡಿಕೊಂಡು ಹೋಗಿ ಹೊಡಿತಾನೆ. ಅವನ ಫ್ರೆಂಡ್ಸ್ ಎಲ್ಲ ಸೂರ್ಯನ ಹೊಡಿಯೋಕೆ ಬರ್ತಾರೆ. ಅದಕ್ಕೆ ಸೂರ್ಯ, ಹೇ ಹೇ ಹೇ, ಅವನು ನನ್ನ ಹೊಡೆದ, ನಾನು ಅವನ್ನ ಹೊಡೆದೆ, ಇದು ನನ್ಗೂ ಅವನಿಗೂ ಮಾತ್ರ ಅನ್ಬೇಕಾದ್ರೆ ಆ ಓಡಿಸ್ಕೊಂಡಿದ್ ಹುಡುಗನು, ಹೇ ಬಿಡ್ರೋ ಮಚ್ಚ, ನಾನೇ ನೋಡ್ಕೊಳ್ತೀನಿ ಅಂತ ಜಗಳಕ್ಕೆ ಬರ್ತಾನೆ. ಅಲ್ಲಿ ಹುಡುಗಿರ್ ಬೇರೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಆಮೇಲೆ ಜಗಳ ಜೋರಾಗಿ ನಡೆಯುತ್ತೆ. ಸುತ್ತ ಇರೋ ಫ್ರೆಂಡ್ಸ್ ಎಲ್ಲ ಜಗಳ ಬಿಡಿಸಿ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ ಸೂರ್ಯ, ಲವ್ ಇನ್ ಮುಂದೆ ಡೈಲಿ ಆರ್ತಿ ಜೊತೆ ಮಾತಾಡ್ತೀನಿ, ಸಾಯೋವರೆಗೂ ಮಾತಾಡ್ತಾ ಇರ್ತೀನಿ, ನೋಡ್ದಾ ಈ ಗಾಯಕ್ಕೆ ಕೂಡ ಅವಳೇ ಔಷಧಿ ಹಾಕೊಡ್ತಾಳೆ, ಹೇಗೋ ನನ್ಗೆ ಸಿಂಪತಿ ವರ್ಕೌಟ್ ಆಗೋಗುತ್ತೆ, ತುಂಬಾ ಥ್ಯಾಂಕ್ಸ್ ಕಣೋ ಅಂತ ಆ ಹುಡುಗನ್ಗೆ ಉರಿಸ್ಕೊಂಡೇ ಹೋಗ್ತಾನೆ. ಇಲ್ಲೊಂದು ಟೀನೇಜ್ ಸಾಂಗ್. ಆ ಸಾಂಗ್ ಎಂಡಿಂಗ್ ನಲ್ಲಿ ಇವಾಗ ನಮ್ ಸೂರ್ಯ PUC ಮುಗ್ಸಾಯ್ತು. ಸೊ ಇನ್ನೊಂದು ಊರಲ್ಲಿ ನಮ್ ಸೂರ್ಯಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸೊ ಅಪ್ಪ ಕರ್ಕೊಂಡು ಹೋಗಿ ಸೂರ್ಯನ ಹಾಸ್ಟೆಲ್ ನಲ್ಲಿ ಸೇರಿಸಿ ಕೈಯಲ್ಲಿ ಸ್ವಲ್ಪ ಹಣ ಕೊಟ್ಟು, ಹಾಸ್ಟೆಲ್ ಲೈಫ್ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ, ಹಾಳೋಗ್ಬಿಡ್ಬೇಡ, ತಿಂಗಳು ಹಣ ಕಳಿಸ್ತೀನಿ, ತಗೋ ಈ ಪೆನ್ನ ಇಟ್ಕೋ, ದಿನ ಲೆಟರ್ ಬರೆದು ಕಳಿಸು, ಡೈಲಿ ಒಂದು ಲೆಟರ್ ಬರಿ, ಇವಾಗ ಇಲ್ಲಾಂದ್ರೂ 10 ವರ್ಷ ಬಿಟ್ಟು ಆ ಲೆಟರ್ನ ಓದಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಮಗನ್ನ ಕಾಲೇಜ್ನಲ್ಲಿ ಬಿಟ್ಟು ಹೋಗ್ತಾರೆ. ನಮ್ ಸೂರ್ಯ ಫಸ್ಟ್ ಇಯರ್ನಲ್ಲಿ ಇನ್ನೋಸೆಂಟ್ ಸ್ಟೂಡೆಂಟೇ, ಆದರೆ ಸೆಕೆಂಡ್ ಇಯರ್ನಲ್ಲೇ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಆಗೋಗ್ತಾನೆ. ಕಾಲೇಜ್ ಲೈಫ್ನ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ, ಆದರೆ ಸರಿಯಾಗಿ ಓದಲೇ ಇಲ್ಲ. ಸೊ ಇವಾಗ ಫೈನಲ್ ಇಯರು ಮುಗೀತು. ಟ್ರೈನ್ ಕ್ಯಾಚ್ ಮಾಡಿ ಮನೆಗೆ ರಿಟರ್ನ್ ಹೋಗ್ತಾ ಇದ್ದಾನೆ ಸೂರ್ಯ. ಹೇ ಸತೀಶ್, ಲಾಸ್ಟ್ ಪೇಪರ್ನ ಬಿಟ್ಬಿಡ್ಬೇಡ, ಹೇಗಾದ್ರೂ ಬರ್ದು ಪಾಸ್ ಮಾಡಿಬಿಡು ಮಗ, ಇಲ್ಲ ಅಂದ್ರೆ ಮತ್ತೆ ಸೆಪ್ಟೆಂಬರೇ, ನಾನು ಹೇಗೂ ಮತ್ತೆ ಬಂದು ಬರೀತೀನಿ, ಬಾಯ್ ಅಂತ ಫ್ರೆಂಡ್ಸಿಗೆ ಬಾಯ್ ಹೇಳ್ಬಿಟ್ಟು ಅವನ ಸೀಟ್ನಲ್ಲಿ ಹೋಗಿ ಕೂತ್ಕೊಳ್ತಾನೆ. ಹಾಗೆ ಕೂತ್ಕೊಳ್ಬೇಕಾದ್ರೆ ಮುಂದೆ ಓ ಮೈ ಗಾಡ್, ಒಂದು ಸೂಪರ್ ಹುಡುಗಿ ಕೂತಿದ್ದಾಳೆ. ನೋಡ್ಬಿಟ್ಟು ಸ್ಟನ್ ಆಗಿ ಹೋಗ್ತಾನೆ. ಅವಳನ್ನೇ ನೋಡ್ತಾ ಇದ್ದಾನೆ. ಆ ಹುಡುಗಿನೂ ಅವನ್ನ ಅಬ್ಸರ್ವ್ ಮಾಡ್ತಾ ಇದ್ದಾಳೆ. ಸೂರ್ಯ ಮನ್ಸೊಳಗಡೆ ಮಾತಾಡ್ಕೊಳ್ತಾನೆ, ಮಾ ಪ್ರಪಂಚದಲ್ಲೇ ನೀನೇ ಸೌಂದರ್ಯ ಅನ್ಕೊಂಡಿದ್ದೆ, ಆದ್ರೆ ನಿನ್ನು ಮೀರಿಸ್ಲು ಒಬ್ಳು ಬಂದ್ಬಿಟ್ಲಮ್ಮ ಅನ್ಕೊಂಡೆ. ಆ ಹುಡುಗಿನ ನೋಡ್ತಾನೆ. ನಮ್ ಸೂರ್ಯ ಮಾಡೋ ಚೇಷ್ಟೆಗಳು ಆ ಹುಡುಗಿಗೂ ಇಷ್ಟ ಆಗುತ್ತೆ ಏನೋ. ಲೈಟ್ ಆಗಿ ನಗಾಡ್ತಾಳೆ. ಸೂರ್ಯ ಖುಷಿ ಆಗ್ಬಿಡ್ತಾನೆ. ಎದ್ದೋಗಿ ಬಾತ್ರೂಮ್ ಹತ್ರ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾನೆ. ಆಮೇಲೆ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಆ ಹುಡುಗಿನ ನೋಡಿ ಖುಷಿ ಆಗ್ತಾನೆ ಇರ್ತಾನೆ. ಬೆಳಿಗ್ಗೆ ಆಯ್ತು, ಸೂರ್ಯ ಮಲ್ಗಿದಾನೆ. ಕಣ್ಬಿಟ್ಟು ನೋಡಿದ್ರೆ ಆ ಹುಡುಗಿ ಹಾಯ್ ಅಂತ ಹೇಳ್ತಾ ಇದ್ದಾಳೆ. ತಕ್ಷಣ ಎದ್ದು ಕೂತ್ಕೊಂಡು ಹಲೋ ಅಂದ್ರೆ ಐ ಮೇಘ್ನಾ ಅಂತ ಕೈ ಕೊಡ್ತಾಳೆ. ಇಬ್ರು ಒಂದೇ ಊರಲ್ಲಿ ಓದುತ್ತಿದ್ರಂತೆ. ಆ ಹುಡುಗಿ ನಮ್ ಸೂರ್ಯನ ಕಾಲೇಜ್ ಕಲ್ಚರಲ್ ಪ್ರೋಗ್ರಾಮ್ ಅಲ್ಲಿ ನೋಡಿದಾಳಂತೆ, ಆದ್ರೆ ನಮ್ ಸೂರ್ಯ ಮೇಘ್ನನ ನೋಡಿಲ್ವಂತೆ. ಸೊ ಬೇಜಾರ್ ಮಾಡ್ಕೊಂಡು ಹೆದೆಗೆ ಒಡ್ಕೊಳ್ತಾನೆ. ಅದಕ್ಕೆ ಆ ಹುಡುಗಿ, ಏನಾಯ್ತು, ಯಾಕೆ ವಿಚಿತ್ರವಾಗಿ ಬಿಹೇವ್ ಮಾಡ್ತೀಯಾ, ಉಸಿರಾಡೋಕೆ ಆಗ್ತಾ ಇಲ್ವಾ, ಡಾಕ್ಟರ್ ಏನಾದರೂ ಬೇಕಾ ಅಂತ ಕೇಳಬೇಕಾದ್ರೆ, ಹೌದು ನಿನ್ನಿಂದ ನನಗೆ ಉಸಿರಾಡೋಕ್ಕಾಗ್ತಾ ಇಲ್ಲ, ಏನು ಫ್ಲರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆಯಾ, ಇಲ್ಲ ನಿಜವಾಗ್ಲೂ ಉಸಿರಾಡೋಕ್ಕಾಗ್ತಾ ಇಲ್ಲ, ಮತ್ತು ನನಗೆ ಡಾಕ್ಟರ್ ಬೇಕಾಗಿಲ್ಲ, ನನಗೆ ಆಕ್ಸಿಜನ್ ಬೇಕು, ಅಯ್ಯೋ ನನಗಿಲ್ಲಿ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಡೋರ್ ಹತ್ರ ಹೋಗಿ ನಿಂತ್ಕೊಳ್ತಾನೆ. ಹಿಂದೆನೆ ಆ ಹುಡುಗಿನೂ ಬಂದು ಆಕ್ಸಿಜನ್ ಸಿಕ್ತಾ ಅಂತ ಕೇಳ್ತಾಳೆ. ನಮ್ ಸೂರ್ಯ ಸ್ವಲ್ಪ ಹೊತ್ತು ಯೋಚನೆ ಮಾಡಿಬಿಟ್ಟು ಕೊನೆಗೆ, ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ಮೇಘ್ನಾ. ಹೇ ಹೇ
ತಪ್ಪು ತಿಳ್ಕೊಳ್ಬೇಡ, ನಿಜವಾಗ್ಲೂ ನಿನ್ನ ನೋಡಿದ ತಕ್ಷಣ ಏಂಜಲ್ಸ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಬ್ಯಾಕ್ಗ್ರೌಂಡ್ನಲ್ಲಿ ಮೆಲೋಡಿ ಮ್ಯೂಸಿಕ್, ಥಂಡರ್ ಬೋಲ್ಟ್ ಗೊತ್ತಾ, ಥಂಡರ್ ಬೋಲ್ಟ್ ಎಲ್ಲ ಒಂದೇ ಸೆಕೆಂಡ್ನಲ್ಲಿ ನಡೀತಾ ಇದೆ. ಐ ಮೀನ್ ಲವ್ ವಿತ್ ಯು ಮೇಘ್ನಾ ಅಂತ ಗಿಟಾರ್ ತಗೊಂಡು ಬಂದು ಸಾಂಗ್ ಹಾಡಿನೆಲ್ಲ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಆದರೆ ಆ ಹುಡುಗಿ ನನಗೆ ನೋಡಿದ ತಕ್ಷಣ ಲವ್ ಅನ್ನೋದು ನಂಬಿಕೆ ಇಲ್ಲ, ಇದಕ್ಕೂ ಮುಂಚೆ ಕಾಲೇಜ್ನಲ್ಲಿ ನಿನ್ನ ನೋಡಿದ್ದೀನಿ, ಇವಾಗ ನೀನು ಮಾಡಿದ ಚೇಷ್ಟೆಗಳೆಲ್ಲ ಇಷ್ಟ ಆಯಿತು, ಅದಕ್ಕೆ ಮಾತಾಡಿಸ್ದೆ, ನೋಡಬೇಕು, ಮಾತಾಡಬೇಕು, ಪಳಗಬೇಕು, ಅರ್ಥ ಮಾಡ್ಕೋಬೇಕು ಅನ್ಬೇಕಾದ್ರೆ ಮಾತಾಡೋಣ, ಪಲ್ಗೋಣ ಅಂತ ಸೂರ್ಯ ಹೇಳಬೇಕಾದ್ರೆ ಆ ಹುಡುಗಿ ಅದು ಕಷ್ಟ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ, ಸರಿ ನಾನು 3 ಕ್ವಶನ್ ಕೇಳ್ತೀನಿ, ಅದಕ್ಕೆ ಮಾತ್ರ ಆನ್ಸರ್ ಮಾಡು. ನಿನಗೆ ಮದುವೆ ಆಗಿದೆಯಾ? ಇಲ್ಲ. ಮಾವ ಏನಾದರೂ ಎಂಗೇಜ್ಮೆಂಟ್? ನೋ. ಓಕೆ, ಯಾರನ್ನಾದ್ರೂ ಲವ್ ಮಾಡ್ತಾ ಇದೆಯಾ ಅಂತ ಸೂರ್ಯ ಕ್ವಶನ್ ಮಾಡಿದ್ರೆ ಆ ಹುಡುಗಿ ಎಲ್ಲದಕ್ಕೂ ನೋ ಅಂತ ಹೇಳ್ತಾ ಇದ್ದಾಳೆ. ಹಾಗಾದರೆ ಇದು ಸಾಕು, ನೀನು ಎಲ್ಲೇ ಇದ್ರೂ ನಿನ್ನ ಹುಡಿಕೊಂಡು ಬರ್ತೀನಿ, ನಿನ್ನ ಲೈಫ್ ಒಳಗಡೆ ಬರ್ತೀನಿ, ಬಂದು ನಿನ್ನ ಪಾದಕ್ಕೆ ಪೂಜೆ ಮಾಡ್ತೀನಿ. ಸರಿ, ಆಲ್ರೆಡಿ ನಿನ್ನ ಡಿಸ್ಟರ್ಬ್ ಮಾಡಿಬಿಟ್ಟೆ, ಹೋಗಿ ಮಲ್ಗು ಅಂತ ಕಳಿಸ್ಬಿಟ್ಟು ಗಿಟಾರ್ ತಗೊಂಡು ಸಾಂಗ್ ಹಾಡ್ತಾನೆ. ನೆಕ್ಸ್ಟ್ ದಿನ ಊರು ಬಂದಾಯ್ತು. ಆ ಮೇಘ್ನ ಅವರ ತಂದೆ ಬಂದು ಮೇಘ್ನನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಿಂದೆ ಸೂರ್ಯ 2 ಕೈನು ಮೇಲೆತ್ತಿ ಮಂಡಿ ಊರಿ ಐ ಲವ್ ಯು ಮೇಘ್ನಾ ಅಂತ ಹೇಳ್ತಾ ಇದ್ದಾನೆ ಪಬ್ಲಿಕ್ ಆಗಿ. ಮೇಘ್ನ ಹಿಂದೆ ತಿರುಗಿ ನೋಡಿ ನಗಾಡ್ಬಿಟ್ಟು ಹೋಗ್ತಾಳೆ. ಆಮೇಲೆ ಮನೇಲಿ ಸೂರ್ಯ ಇರ್ಬೇಕಾದ್ರೆ ಸಾಲ ಕೊಟ್ಟಿರೋರು ಮನೆ ಮುಂದೆ ಬಂದು ತಂದೆನ ಬೈದ್ಬಿಟ್ಟು ಹೋಗ್ತಾರೆ. ಅದಕ್ಕೆ ಸೂರ್ಯ, ಅಪ್ಪ ಮೊದಲು ಅಡ ಇಟ್ಟಿರೋ ಅಮ್ಮನ್ ಜ್ಯುವೆಲ್ಸ್ನ ಬಿಡಿಸ್ಬೇಕು, ಹೌಸಿಂಗ್ ಲೋನ್ ಇನ್ನೂ ಕ್ಲಿಯರ್ ಆಗಿಲ್ಲ ಅಲ್ಲ, ಅದನ್ನು ಕ್ಲಿಯರ್ ಮಾಡೋಣ, ಮನೆ ಕಟ್ಸೋದು ಸ್ಟಾಪ್ ಆಗಿತ್ತಲ್ವಾ, ಅದನ್ನು ಮತ್ತೆ ಸ್ಟಾರ್ಟ್ ಮಾಡೋಣ, ಅಷ್ಟೇ ತಾನೇ, ಇನ್ನೂ ಏನಾದರೂ ಇದೆಯಾ ಹಾಗಂತ ಕೇಳಬೇಕಾದ್ರೆ ನೀನು ಅಷ್ಟೇ ಅಂತ ಈಸಿಯಾಗಿ ಹೇಳಿಬಿಟ್ಟೆ, ಆದರೆ ನನಗೆ ಇದರಲ್ಲೇ 15 ವರ್ಷ ಹೋಯ್ತು ಅಂತ ಅಪ್ಪ ಹೇಳ್ತಾರೆ. ಅದಕ್ಕೆ ಸೂರ್ಯ, ಡ್ಯಾಡ್ ಇನ್ಮುಂದೆ ನಾನು ನೋಡ್ಕೊಳ್ತೀನಿ, ಡ್ಯಾಡ್ ನೀವು ಆರಾಮಾಗಿರಿ, ವಾಲಂಟಿಯರ್ ರಿಟೈರ್ಮೆಂಟ್ ಕೊಟ್ಬಿಟ್ಟು ನೆಮ್ಮದಿಯಾಗಿರಿ ಅಂತ ಹೇಳ್ತಾನೆ ಸೂರ್ಯ. ಇದನ್ನ ಕೇಳಿ ತಂದೆ ತಾಯಿ ಇಬ್ರು ಖುಷಿ ಪಡ್ತಾರೆ. ನೆಕ್ಸ್ಟ್ ದಿನ ಸೂರ್ಯ ಮೇಘ್ನನ ಹುಡಿಕೊಂಡು ಅವ್ರ ಮನೆಗೆ ಹೋಗಿದ್ದಾನೆ. ಮನೆಯಲ್ಲಿ ಯಾರೂ ಇಲ್ಲ, ಅವಳು ಒಬ್ಳೇ ಇದ್ದಾಳೆ. ಹೊರಗೆ ಬಂದು ಇಲ್ಲೇನ್ ಮಾಡ್ತಾ ಇದೆಯಾ ಅನ್ಬೇಕಾದ್ರೆ, ನಿನ್ನೆ ನೋಡೋಕೆ ಬಂದೆ, ನೀನು ನನ್ನ ಮರ್ತಿರ್ತೀಯೋ ಏನಾದ್ರೂ ಮರ್ತ್ಬಿಟ್ಟಿರ್ತೀಯೋ ಏನೋ ಅಂತ, ಅದಕ್ಕೆ ಅದೇ ಟಿ ಶರ್ಟ್ ಅದೇ ಡ್ರೆಸ್ನಲ್ಲಿ ಬಂದೆ. ನನ್ನ ಅಪ್ಪ ಡೋರ್ ಓಪನ್ ಮಾಡಿದ್ರೆ ಏನಾಗೋದು, ಅವರಿಗೆ ಇದೆಲ್ಲ ಇಷ್ಟ ಆಗಲ್ಲ ಗೊತ್ತಾ ಅನ್ಬೇಕಾದ್ರೆ, ಕರೆಕ್ಟ್, ತಂದೆ ಅಂದ್ರೆ ಹಾಗೆ ಇರಬೇಕು ಅಲ್ವಾ, ಗೊತ್ತು, ನಿನ್ನ ತಂದೆ ತಾಯಿ ಹೊರಗಡೆ ಹೋಗಿದ್ದನ್ನ ನೋಡಿದೆ, ಅದಕ್ಕೆ ಒಳಗಡೆ ಬಂದೆ, ಮನೇಲಿ ಬೇರೆ ಯಾರೂ ಇಲ್ಲ ತಾನೆ, ಅನ್ನ ಆ ಥರ ಯಾರು ಖಂಡಿತ ಇಲ್ಲ ತಾನೆ ಅಂತ ಮಾತಾಡ್ಬೇಕಾದ್ರೆ ಮೇಘ್ನ ನಗಾಡ್ಬಿಡ್ತಾಳೆ. ಅಯ್ಯೋ ಹಾಗೆ ನಗಾಡ್ಬೇಡ ಮೇಘ್ನ ಅಂತ ಎದೆ ಮೇಲೆ ಕೈ ಇಟ್ಕೊಳ್ತಾನೆ. ಆ ಹುಡುಗಿ, ನನ್ನ ಮರ್ತಿರ್ತೀಯ ಅನ್ಕೊಂಡೆ, ಸರಿ ಪರವಾಗಿಲ್ಲ ಬಂದಿದ್ಯಾ, ಏನ್ ಬೇಕು ನಿನ್ಗೆ ಅಂತ ಕೇಳಬೇಕಾದ್ರೆ, ಮಾತಾಡೋಣ ಅಂದ್ಯಲ್ಲ, ನಿನ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅನ್ನಿಸ್ತು, ಡಿನ್ನರ್, ಬ್ರೇಕ್ಫಾಸ್ಟ್, ಲಂಚ್, ಕಾಫಿ, ಟೀ ಅನ್ಬೇಕಾದ್ರೆ ಮೇಘ್ನ, ಇಲ್ಲ ಆಗಲ್ಲ, ನಮ್ಮ ಡ್ಯಾಡಿ ತುಂಬಾನೇ ಸ್ಟ್ರಿಕ್ಟ್, ಮತ್ತೆ ನನಗೂ ಕೆಲಸ ಇದೆ, ನೆಕ್ಸ್ಟ್ ವೀಕ್ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಬೇಕಾದ್ರೆ ಸೂರ್ಯ, ಯಾವ ಊರಿಗೆ, ಎಲ್ಲಿಗೆ ಅನ್ಬೇಕಾದ್ರೆ, ಅಮೇರಿಕಾ MS ಓದಕ್ಕೆ ಹೋಗ್ತಾ ಇದ್ದೀನಿ. ಯಾವುದು ಈ 2 ವರ್ಷ ಹೇಳ್ಕೊಡ್ತಾರಲ್ಲ ಅದಾ? ಹೇಯ್, ಇನ್ನೂ ರಿಸಲ್ಟೇ ಬಂದಿಲ್ಲ, ಅಮೆರಿಕಾದಲ್ಲಿ ಮಾರ್ಕ್ ಶೀಟ್ ಇಲ್ಲದೆ ಸೀಟೇ ಕೊಡಲ್ಲ ಅಂತ ಕಿಂಡಲ್ ಮಾಡ್ತಾನೆ ಸೂರ್ಯ. ಅದಕ್ಕೆ ಮೇಘ್ನ, ನಾನು 3 years ಆಗಿ ಬೋರ್ಡ್ ಟಾಪರ್, ಸ್ಟೇಟ್ ಟಾಪರ್, ಮತ್ತೆ ರಿಸಲ್ಟ್ ಖಂಡಿತ 99% ಮಾರ್ಕ್ಸ್ ಸ್ಕೋರ್ ಮಾಡ್ತೀನಿ, ನಾನು ಆಲ್ ಇಂಡಿಯಾ ರ್ಯಾಂಕ್ ಹೋಲ್ಡರ್ ಅಂತಾಳೆ. ನಮ್ ಸೂರ್ಯಗೆ ಎದೆನೆ ಡಗ್ ಅಂದ್ಬಿಡುತ್ತೆ. ಆಮೇಲೆ ಬುದ್ಧಿವಂತರೆಲ್ಲ ಅಮೆರಿಕ ಹೋಗಿ ಅಲ್ಲೇ ಓದಿ ಅಲ್ಲೇ ಸೆಟ್ಲ್ ಆಗಿ ಅಲ್ಲೇ ಕೆಲ್ಸಕ್ಕೆ ಹೋಗಿ ಅಲ್ಲಿ ಟ್ಯಾಕ್ಸ್ ಪೇ ಮಾಡಿದ್ರೆ ಅಮೆರಿಕ ಚೆನ್ನಾಗಿರುತ್ತೆ, ಆದರೆ ಇಲ್ಲಿ ಓದಿ ಇಲ್ಲಿ ಕೆಲಸ ಮಾಡಿ ಇಲ್ಲಿ ಟ್ಯಾಕ್ಸ್ ಪೇ ಮಾಡ್ಬೋದಲ್ವಾ, ಆವಾಗ ನಮ್ಮ ದೇಶನೂ ಚೆನ್ನಾಗಿರುತ್ತೆ, ನಾನು ಚೆನ್ನಾಗಿರ್ತೀನಲ್ವಾ. ಆವತ್ತೇ ಈ ವಿಷಯನ ಡೀಟೇಲ್ಡ್ ಆಗಿ ಹೇಳಿರ್ಬಾರ್ದ, 5 ದಿನ ವೇಸ್ಟ್ ಮಾಡ್ತಾ ಇರಲಿಲ್ಲ, ನೆಕ್ಸ್ಟ್ ದಿನಾನೇ ಬರ್ತಾ ಇದ್ದೆ ನಿನ್ನ ನೋಡೋಕೆ ಅಂತ ಅಲ್ಲೇ ಮಂಡಿ ಊರಿ ಪ್ರಪೋಸ್ ಮಾಡ್ತಾ ಇದ್ದಾನೆ ಸೂರ್ಯ. ಅದಕ್ಕೆ ಮೇಘ್ನ, ನನಗೆ ನೋಡಿದ ತಕ್ಷಣ ಲವ್ ಅನ್ನೋದು ನಂಬಿಕೆ ಇಲ್ಲ, ಆದರೂ ನಿನ್ನ ಲವ್ ಮಾಡ್ತಿದ್ದೀನಿ ಅಂತಾನೆ ಇಟ್ಕೋ, ಆಮೇಲೆ ನಮ್ಮ ಮನೇಲಿ ಕೇಳ್ತಾರಲ್ವಾ, ಹುಡುಗ ಏನು ಮಾಡ್ತಾ ಇದ್ದಾನೆ, ನೋಡೋಕೆ ಚೆನ್ನಾಗಿದ್ದಾನ, ಚೆನ್ನಾಗಿ ಓದಿದಾನ, ಕೈ ತುಂಬ ಸಂಪಾದನೆ ಮಾಡ್ತಾ ಇದ್ದಾನ, ನಿನ್ನ ಚೆನ್ನಾಗಿ ನೋಡ್ಕೊಳ್ತಾನ, ನಿನಗಾಗಿ ಜೀವ ಕೊಡ್ತಾನ ಅಂತೆಲ್ಲ ಕೇಳಿದ್ರೆ ನನ್ಗೇನು ಹೇಳೋದು ಅವ್ರ ಹತ್ರ ಅನ್ಬೇಕಾದ್ರೆ ನಮ್ಮ ಸೂರ್ಯ ಬೇಜಾರು ಮಾಡಿಕೊಂಡು, ಸರಿ ಅಮೆರಿಕದಲ್ಲಿ ಯಾವ ಯೂನಿವರ್ಸಿಟಿ ನೀನು ಓದೋದು ಅಂತ ಕೇಳ್ತಾನೆ. ಬರ್ಲಿನ್, ಫ್ರಾನ್ಸಿಸ್ಕೋ ಅಂತ ಮೇಘ್ನ ಹೇಳ್ತಾಳೆ. ಅಲ್ಲಿಗೂ ಬರ್ತೀನಿ ಮೇಘ್ನ ಅಂತ ಹೇಳ್ಬಿಟ್ಟು ಸೂರ್ಯ ಅಲ್ಲಿಂದ ಬಂದ್ಬಿಡ್ತಾನೆ. ಮನೆಗೆ ಬಂದು ತಂದೆ ಹತ್ರ ವಿಷಯನ ಹೇಳ್ತಾನೆ. ಮೇಘ್ನ, ಹೆಸರು ಚೆನ್ನಾಗಿದೆ,
ಗಿಲ್ಲಿದೆ ಕಣೋ ಅಮೇರಿಕಾ, ಹೋಗಿ ಆ ಹುಡುಗಿನ ನಮ್ಮ ಮನೆಗೆ ಕರ್ಕೊಂಡ್ ಬಾ ಅಂತ ಹೇಳ್ಬಿಟ್ಟು ತಂದೆ ಹೋಗ್ತಾರೆ. ಎಷ್ಟು ಒಳ್ಳೆ ತಂದೆ ಅಲ್ಲ. ಇನ್ನು 1 ವಾರ ಟೈಮ್ನಲ್ಲಿ ಮೇಘ್ನಾ ಜೊತೆ ಪ್ರೀತಿ ಬೆಳೆಸ್ಬೇಕು ಅನ್ಕೊಳ್ತಾನೆ ಸೂರ್ಯ. ನೆಕ್ಸ್ಟ್ ದಿನನೇ ಅವ್ರ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟಲ್ನಲ್ಲಿ ಸೇರಿಸಿದ್ದಾರೆ. ಆದ್ರಿಂದ 1 ವಾರ ಪೂರ್ತಿ ಅವ್ರ ತಂದೆ ಜೊತೆ ಹಾಸ್ಪಿಟಲ್ನಲ್ಲೇ ಇರ್ತಾನೆ. ಮೇಘ್ನಾ ಅಮೆರಿಕಾಗೆ ಹೊರಟೋಗಿರ್ತಾಳೆ ಅಂತ ಗೊತ್ತು, ಆದ್ರೂ ಅವರ ತಂದೆಗಿಂತ ಯಾವುದು ಇಂಪಾರ್ಟೆಂಟ್ ಇಲ್ಲ ಅಂತ ಅವ್ರ ತಂದೆ ರೆಕವರ್ ಆಗಿ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ರಿಟರ್ನ್ ಬರೋವರೆಗೂ ಜೊತೆಗೆ ಇರ್ತಾನೆ. ಆಮೇಲೆ ನಮ್ಮ ಸೂರ್ಯ ಫುಲ್ಲು ಮನೆ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಫ್ರೆಂಡ್ಸ್ ಜೊತೆ ಸೇರಿ ಒಂದು ಡಿಸೈನರ್ ಕಂಪನಿ ಶುರು ಮಾಡ್ತಾನೆ. ಬಿಸ್ನೆಸ್ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಮ್ಯೂಸಿಕ್ ಬ್ಯಾಂಡ್ ಇಟ್ಟು ಶೋಗೆಲ್ಲ ಪಾರ್ಟಿಸಿಪೇಟ್ ಮಾಡಿ ಮಿಂಚ್ತಾ ಇದ್ದಾನೆ. ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾನೆ. ಅಮ್ಮನ ಜ್ಯುವೆಲ್ಸ್ನ ಬಿಡ್ಸಾಯ್ತು. ಸ್ಟಾಪ್ ಆಗಿದ್ದ ಮನೆ ಕನ್ಸ್ಟ್ರಕ್ಷನ್ನ ಮತ್ತೆ ಶುರು ಮಾಡಾಯ್ತು. ಇವಾಗ ಮತ್ತೆ ಮೇಘ್ನ ನೆನಪು ಆಗುತ್ತೆ. ಅದಕ್ಕೆ ಅವ್ರ ಅಪ್ಪ ಅಮ್ಮ ಹತ್ರ ಫ್ರೆಂಡ್ಸ್ ಎಲ್ಲರ ಹತ್ರನೂ ಹೇಳ್ಬಿಟ್ಟು ಅಮೆರಿಕ ಹೋಗ್ಲಿಕ್ಕೆ ವಿಸಾಗಾಗಿ ಲೈನ್ನಲ್ಲಿ ನಿಂತಿದ್ದಾನೆ. ಆವಾಗ ಅವ್ನ ಫ್ರೆಂಡು, ನಿನ್ ಪಾಸ್ಪೋರ್ಟ್ನ ಖಂಡಿತ ಸೆಪರೇಟ್ ಆಗಿ ತೆಗ್ದಿಟ್ಬಿಡ್ತಾರೆ, ಒಂದು ಚೂರು ಎಲಿಜಿಬಿಲಿಟಿನೇ ಇಲ್ಲ ಕಣೋ ನಿನ್ಗೆ, ಖಂಡಿತ ವಿಸಾ ಸಿಗಲ್ಲ ನಿನ್ಗೆ. ಇಷ್ಟು ದಿನ ನಮ್ಮ ಹತ್ರ ಆ ಹುಡುಗಿ ಬಗ್ಗೆ ಹೇಳ್ದೆ, ಇವಾಗ ಸಡನ್ ಆಗಿ ಅವಳನ್ನ ನೋಡ್ಬೇಕು ಅಂತ ಅಮೆರಿಕ ಹೋಗೋದಕ್ಕೆ ಲೈನಲ್ಲಿ ಬಂದು ನಿಂತಿದೆಯಲ್ಲ ಹಾಗಂತ ಬೈತಾ ಇದ್ದಾನೆ. ಆದ್ರೂ ಸೂರ್ಯ ಆಫೀಸ್ ಒಳಗಡೆ ಹೋಗ್ಬೇಕಾದ್ರೆ ಆಲ್ ದಿ ಬೆಸ್ಟ್ ಮಚ್ಚಾ ಅಂತ ಹೇಳಿ ಕಳಿಸ್ತಾನೆ. ಆಫೀಸ್ ಒಳಗಡೆ ಹೋದ್ರೆ ಸೂರ್ಯ ಫೈಲ್ಸ್ ನ ಚೆಕ್ ಮಾಡ್ಬಿಟ್ಟು, ನಿನಗೆ ಯಾಕೆ ವಿಸಾ ಕೊಡ್ಬೇಕು, ನಿನ್ನ ಬ್ಯಾಂಕ್ ಡೀಟೇಲ್ಸ್ ಕರೆಕ್ಟ್ ಆಗಿಲ್ಲ, ಹಾಗೆ ವಿಸಾ ಕೊಟ್ರು ನೀನ್ ರಿಟರ್ನ್ ಬರ್ದೆ ಅಲ್ಲೇ ಸೆಟ್ಲ್ ಆಗ್ಬಿಟ್ರೆ ಅಂತ ಹೇಳ್ತಾ ಇದಾರೆ ಆಫೀಸರ್ಸ್. ಅದಕ್ಕೆ ಸೂರ್ಯ, ನಾನು ಲವ್ ಮಾಡ್ತಾ ಇದ್ದೀನಿ ಸರ್, ನನ್ನ ಲವ್ ನನಗೆ ಬೇಕು, ನನಗೆ ಅಮೆರಿಕ ಮೇಲೆ ಇಂಟ್ರೆಸ್ಟ್ ಇಲ್ಲ, ನಾನು ಕೆಲಸ ಮಾಡೋಕ್ಕೋ ಓದೋಕ್ಕೋ ಹೋಗ್ತಾ ಇಲ್ಲ, ನಾನು ಅವಳನ್ನ ಹುಡುಕಿ ಕಂಡುಹಿಡಿಬೇಕು, ಕಂಡುಹಿಡಿದು ನಮ್ಮ ಮನೆಗೆ ಕರ್ಕೊಂಡು ಬರಬೇಕು, ಮದುವೆ ಆಗಬೇಕು, ನನ್ನ ಲೈಫ್ ಅವಳ ಜೊತೆ ಬದುಕಬೇಕು ಅಂತ ಸೂರ್ಯ ಹೇಳಬೇಕಾದ್ರೆ ಆ ಆಫೀಸರ್ ಇಂಪ್ರೆಸ್ ಆಗಿಬಿಟ್ಟು, ಈ ಥರ ಒಂದು ಸ್ಟೋರಿನ ನಾನು ಇಲ್ಲಿವರೆಗೂ ಕೇಳೇ ಇಲ್ಲ, ತಗೋ 5 ವರ್ಷ ವಿಸಾ ಅಂತ ಕೊಟ್ಬಿಡ್ತಾರೆ. ಇನ್ನೇನು ಮನೆಗೆ ಬಂದು ಲಗೇಜ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಅಮೆರಿಕಾಗೆ ಹೊರಡ್ತಾನೆ ಸೂರ್ಯ. ಅವ್ರ ತಂದೆನೂ ಹೋಗಿದ್ ಬಾ ಅಂತ ಕಳಿಸ್ಕೊಡ್ತಾರೆ. ಅಮೆರಿಕ ಹೋಗಿ ಲವ್ನ ಹುಡಿಕೊಂಡು ಬೀದಿ ತಿರುಗ್ತಾನೆ. ಅಲ್ಲಿ ಒಂದು ಸ್ಟೂಡೆಂಟ್ಸ್ ಆಕ್ಟಿವಿಟೀಸ್ ನೋಟಿಸ್ ಬೋರ್ಡ್ ಇರುತ್ತೆ. ಅದರಲ್ಲಿ ಸೂರ್ಯ ಚೆಕ್ ಮಾಡಿ ನೋಡ್ಬೇಕಾದ್ರೆ ರೂಮ್ ಶೇರ್ ಮಾಡ್ಕೊಳ್ಳೋದಕ್ಕೆ ರೂಮ್ ಮೇಟ್ ಬೇಕು ಅಂತ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ ಅಂತ ಮೇಘ್ನ ಹೆಸರು ಬರೆದು ಒಂದು ಅಡ್ರೆಸ್ ಬರ್ದಿದೆ. ಆ ಅಡ್ರೆಸ್ನ ಮಾತ್ರ ಹರ್ಕೊಂಡು ಸೂರ್ಯ ಹೊರಡ್ತಾನೆ. ಅವನ ಜೀವನ ಹುಡಿಕೊಂಡು ಹೋಗ್ತಾ ಇದ್ದಾನೆ, ಅವನ ಪ್ರಾಣನ ಹುಡಿಕೊಂಡು ಹೋಗ್ತಾ ಇದ್ದಾನೆ. ಕೊನೆಗೆ ಮನೇನು ಕಂಡಿಡ್ದು ಬಿಡ್ತಾನೆ. ಬಾಕಲ್ನ ತಟ್ಟೋಣ ಅನ್ಕೊಳ್ಬೇಕಾದ್ರೆ ಮೇಘ್ನ ಹೊರಗಡೆ ಬಂದು, ಯಾರು ನೀನು, ಇಲ್ಲೇನ್ ಮಾಡ್ತಾ ಇದೀಯಾ, ನನಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಏನಾದ್ರೂ ಬಾಕಲ್ನ ಕ್ಲೋಸ್ ಮಾಡ್ಬಿಟ್ರೆ ಅಂತ ಹೆದರ್ಕೊಂಡು ಟ್ರೈನಲ್ಲಿ ಹಾಡು ಹೇಳುದ್ನಲ್ಲ ಮೇಘ್ನಾಗಾಗಿ, ಆ ಸಾಂಗ್ನ ಗಿಟಾರ್ ತಗೊಂಡು ಹಾಡೋದಕ್ಕೆ ಶುರು ಮಾಡ್ತಾನೆ ಹೊರಗಡೆ ನಿಂತ್ಕೊಂಡೆ. ಮೇಘ್ನನು ಹೊರಗಡೆ ಬಂದು ಸೂರ್ಯನ ನೋಡಿ ಶಾಕ್ ಆಗ್ತಾಳೆ. ಇಲ್ಲೇನ್ ಮಾಡ್ತಾ ಇದೀಯಾ, ನೀನು ಬರ್ಗ್ಲಿನ್ ಯೂನಿವರ್ಸಿಟಿಯಲ್ಲೇ ಓದುತ್ತಾ ಇದೀಯಾ ಅಂತ ಕೇಳ್ತಾಳೆ. ಇನ್ನು ಲಾಸ್ಟ್ ಸೆಮಿಸ್ಟರ್ ಪೇಪರ್ನೇ ನಾನು ಕ್ಲಿಯರ್ ಮಾಡಿಲ್ಲ, ಹಾಗೆ ಕ್ಲಿಯರ್ ಮಾಡಿದ್ರು ನಾನು ಇಲ್ಲಿಗೆಲ್ಲ ಬಂದು ಓದಲ್ಲ ಅನ್ಬೇಕಾದ್ರೆ ಮೇಘ್ನಾ ಸರಿ ಬಾ ಒಳಗಡೆ ಅಂತ ಕರೀತಾಳೆ. ಆರ್ ಯು ಶೋರ್ ಅಂತ ಸೂರ್ಯನು ಮನೆ ಒಳಗಡೆ ಹೋಗ್ತಾನೆ. ಹೇಗೆ ಅಡ್ರೆಸ್ ಕಂಡಿಡ್ದೆ ಅಂತ ಮೇಘ್ನಾ ಕೇಳ್ಬೇಕಾದ್ರೆ ಸೂರ್ಯ ಎಲ್ಲಾನು ಹೇಳ್ತಾನೆ. ಆಮೇಲೆ ಎಲ್ಲಿ ಸ್ಟೇ ಆಗಿದ್ಯಾ ಅಂತ ಮೇಘ್ನಾ ಕೇಳ್ಬೇಕಾದ್ರೆ ಹೋಟೆಲ್ನಲ್ಲಿ ಸ್ಟೇ ಆಗಿದ್ದೀನಿ, $40 ಅನ್ಬೇಕಾದ್ರೆ $40 ಬ್ಯಾಗ್ನ ತಗೊಂಡ್ ಬಂದ್ಬಿಡು, ನೀನು ಇಲ್ಲಿ ನನ್ನ ಜೊತೆನೆ ಸ್ಟೇ ಆಗು ಅಂತ ಮೇಘ್ನ ಹೇಳ್ತಾಳೆ. ಸೂರ್ಯನು ಬೇಡ ಬೇಡ ಅಂತಾನೆ. ಆಮೇಲೆ ನೋಡಿದ್ರೆ ಸರಿ ಅಂತ ಒಪ್ಕೊಳ್ತಾನೆ. ಆಮೇಲೆ ಹೋಟೆಲ್ ರೂಮ್ಗೆ ಹೋಗಿ ವೆಕೇಟ್ ಮಾಡ್ಕೊಂಡು ಅವ್ರ ತಂದೆಗೆ ಫೋನ್ ಮಾಡಿ ವಿಷಯನ ಹೇಳ್ತಾನೆ. ಅದಕ್ಕೆ ಅವ್ರ ತಂದೆ, ಹಾಗಾದ್ರೆ ನಿಮ್ಮ ಮಮ್ಮಿ ಜೊತೆ ಮಾತಾಡು ಅಂತ ಫೋನ್ ಕೊಟ್ಬಿಡ್ತಾರೆ. ಲೇ, ಏನೋ ಆ ಹುಡುಗಿ ಜೊತೆನೆ ಸ್ಟೇ ಆಗ್ತಾನಂತೆ, ಮೇ ಬಿ ಲಿವಿಂಗ್ ಟುಗೆದರ್ ನಲ್ಲಿ ಇರ್ತಾರೆ ಅನ್ಸುತ್ತೆ. ಆಮೇಲೆ ಅಮ್ಮನು ಮಾತಾಡ್ತಾರೆ. ಮಾತಾಡ್ಬಿಟ್ಟು ಪರವಾಗಿಲ್ಲ ಮಗ್ನೆ ಸ್ಟೇ ಆಗು ಅಂತ ಹೇಳ್ಬಿಡ್ತಾರೆ. ಒಂದು ದಿನ ಮೇಘ್ನ ಮತ್ತೆ ಸೂರ್ಯ ಹೊರಗಡೆ ಹೋಗ್ತಾ ಇರ್ಬೇಕಾದ್ರೆ ಮೇಘ್ನ ಕೇಳ್ತಾಳೆ, ಯಾರು ಇದನ್ನ ಮಾಡಲ್ಲ ಕಣೋ, ಕೇರಳ ಬಾಂಬೆ ಅಂದ್ರೂ ಕೂಡ ಓಕೆ, ಆದ್ರೆ ಇಷ್ಟು ದೂರ ಒಂದು ಹುಡುಗಿನ ಹುಡಿಕೊಂಡು ಯಾವ ಹುಡುಗನೂ ಬರಲ್ಲ. ಹಾಗಂತ ಹೇಳ್ಬೇಕಾದ್ರೆ ನಾನು ನಿನ್ನ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ಲಿಲ್ಲ ಮೇಘ್ನ, ನಿನ್ನ ನೋಡ್ಬೇಕು, ನಿನ್ ಜೊತೆ ಇರ್ಬೇಕು ಅನಿಸ್ತು, ಅದಕ್ಕೆ ಬಂದೆ ಅಂತ ಹೇಳ್ಬಿಟ್ಟು ಮನ್ಸೊಳಗಡೆ ಅವ್ರ ತಂದೆ ಜೊತೆ ಮಾತಾಡ್ಕೊಳ್ತಾನೆ. ಡ್ಯಾಡ್, 90 ದಿನ ಅವಳ ಜೊತೆ ಇದ್ದೆ, ಆ 90 ದಿನ ಬ್ಯೂಟಿಫುಲ್ ಡೇಸ್. ಒಂದು ಇಳೆಯರಾಜ ಮ್ಯೂಸಿಕ್ ಕೇಳಿದ ತರ ಇತ್ತು, ಆದ್ರೆ ಅದೊಂದು ರಾಕ್ ಸಾಂಗ್ ಮುಗ್ದಾದ್ಮೇಲೆ ಸೂರ್ಯ ಮಕ್ಕಳು ಆಟಾಡೋ ಹೆಲಿಕಾಪ್ಟರ್ನ ಇಟ್ಟು ಆಟ ಆಡ್ತಾ ಇದ್ದಾನೆ. ಆವಾಗ ಮೇಘ್ನ ಸೂರ್ಯನ ಕರೆದು, ಐ ಮೀನ್ ಲವ್ ವಿತ್ ಯು ಸೂರ್ಯ ಅಂತ ಹೇಳ್ತಾಳೆ. ನಮ್ ಸೂರ್ಯ ಶಾಕ್ ಆಗ್ಬಿಟ್ಟು ಹತ್ರ ಬಂದು ನಿಂತ್ಕೊಳ್ತಾನೆ. ನಮ್ ತಂದೆಗೂ ನೀನು ಇಷ್ಟ ಆಗ್ತೀಯ ಸೂರ್ಯ, ಅವರು ಏನು ಕೇಳಲ್ಲ, ನೀನು ಖಂಡಿತ ಒಪ್ಕೊಳ್ತಾರೆ ಅನ್ಬೇಕಾದ್ರೆ ನಮ್ ಸೂರ್ಯ ಫುಲ್ ಖುಷಿ ಆಗ್ಬಿಟ್ಟು ಅಲ್ಲೇ ಪಕ್ಕದಲ್ಲಿರೋ ಹೂಗಳನ್ನೆಲ್ಲ ಕಿತ್ತಿ ತಗೊಂಡ್ ಬಂದು, ತಗೋ, ಇಲ್ಲಿ ನಿನ್ನೂ ಆ ಬ್ರಿಡ್ಜ್ನು ಬಿಟ್ರೆ ಬೇರೆ ಏನೂ ಇಲ್ಲ, ಐ ಥಿಂಕ್ ಈ ಹೂಗಳು ತುಂಬಾ ಚೆನ್ನಾಗಿದೆ
ಅಂತ ಹೂಗಳನ್ನ ಕೊಡ್ತಾನೆ. ಅವಳು ಅದನ್ನ ತಗೊಳ್ತಾಳೆ. ಅವತ್ತು ನೈಟ್ ಮೂವಿಗೆ ಹೋಗ್ತಾರೆ. ಅಲ್ಲಿ ಇಬ್ರು ಲಿಪ್ ಲಾಕ್ ಮಾಡ್ಕೊಳ್ತಾರೆ. ಮತ್ತೆ ಮನೆಗೆ ಬಂದ್ರೆ ಸೂರ್ಯ ರೂಮ್ ಒಳಗಡೆನೆ ಹೋಗ್ತಾ ಇಲ್ಲ. ನಾನು ಪಕ್ಕದಲ್ಲಿರೋ ಹೋಟೆಲ್ನಲ್ಲಿ ಸ್ಟೇ ಆಗ್ತೀನಿ ಅನ್ಬೇಕಾದ್ರೆ ಪರವಾಗಿಲ್ಲ ಮನೆ ಒಳಗಡೆ ಬಾ ಅಂತ ಮೇಘ್ನ ಕರ್ಕೊಳ್ತಾಳೆ. ಒಳಗಡೆ ಹೋದ್ಮೇಲೆ ಮೇಘ್ನ ಸೂರ್ಯ ಹತ್ರ ಬರ್ತಾ ಇದ್ದಾಳೆ. ನೋಡು, ಟಾರ್ಚರ್ ಮಾಡಬೇಡ, ನೀನು ಅಲ್ಲೇ ಇರು, ನಾನು ಇಲ್ಲೇ ಮಲ್ಕೊಳ್ತೀನಿ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಹತ್ರ ಬಂದು ತಪ್ಕೊಳ್ತಾಳೆ ಮೇಘ್ನ. ಹಾಗೆ ನಿಧಾನಕ್ಕೆ ಇಬ್ರು ಹೋಗಿ ಬೆಡ್ ಮೇಲೆ ಕೂತ್ಕೋತಾರೆ. ಹಾಗೆ ಸ್ಕ್ರೀನ್ ಬ್ಲರ್ ಆಗುತ್ತೆ. ಆಮೇಲೆ ಸೂರ್ಯ ಅವ್ರ ಮನೆಗೆ ಫೋನ್ ಮಾಡಿ ಮೇಘ್ನ ಪ್ರಪೋಸ್ ಮಾಡಿದ್ದನ್ನ ಹೇಳ್ತಾನೆ. ಆಮೇಲೆ ನಮ್ಮ ಮೇಘ್ನಾಗೆ ಬೇರೆ ಊರಲ್ಲಿ ಪ್ರಾಜೆಕ್ಟ್ ಇದೆ, ಸೊ ಅಲ್ಲಿಗೆ ಹೋಗ್ಬೇಕಾಗಿರುತ್ತೆ. ಅದಕ್ಕೆ ಸೂರ್ಯನು ಬಾ ನನ್ನ ಜೊತೆನೆ ಸ್ಟೇ ಆಗುವಂತ ಮೇಘ್ನ ಕರಿಬೇಕಾದ್ರೆ ಸೂರ್ಯ, ಇಲ್ಲ ನಿನ್ಗೆ ಅಲ್ಲಿ ತುಂಬಾ ಕೆಲಸ ಇರುತ್ತೆ, ನಾನು ಹಾಗೆ ನಿನ್ ಬಗ್ಗೆ ಯೋಚನೆ ಮಾಡ್ಕೊಂಡೇ ಇದ್ಬಿಡ್ತೀನಿ, 2 ದಿನ ತಾನೇ ಲಗೇಜ್ನೆಲ್ಲ ತಗೊಂಡು ಬರ್ತೀನಿ ಅಂತ ಮೇಘ್ನ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿ ರಿಟರ್ನ್ ರೂಮಿಗೆ ಬಂದು ಲಗೇಜ್ನೆಲ್ಲ ತಗೊಂಡು 2 ದಿನ ಬಿಟ್ಟು ಮೇಘ್ನ ನೋಡೋದಿಕ್ಕೆ ಹೋಗ್ತಾ ಇದ್ದಾನೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಮೇಘ್ನ ಇರೋ ಬಿಲ್ಡಿಂಗ್ ಸಡನ್ ಆಗಿ ಬ್ಲಾಸ್ಟ್ ಆಗುತ್ತೆ. ಟೆರರಿಸ್ಟ್ ಬಾಂಬ್ ಇಟ್ಟಿದ್ದಾರೆ ಆ ಬಿಲ್ಡಿಂಗ್ಗೆ. ನಮ್ ಸೂರ್ಯ ಜಸ್ಟ್ ಮಿಸ್ಸು, ಪಕ್ಕದಲ್ಲೇ ಇದ್ದಿದ್ದಾನೆ. ಆಮೇಲೆ ಓಡಿ ಹೋಗಿ ಏನಾಯ್ತು ಅಂತ ನೋಡಿದ್ರೆ ಮೇಘ್ನ ಸ್ಟ್ರಕ್ಚರ್ ನಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಸೂರ್ಯ ಮೇಘ್ನ ನೋಡ್ಬಿಟ್ಟು, ಮೇಘ್ನಾ ಸರ್, ಅದು ನನ್ನ ಫ್ರೆಂಡು ಸರ್, ನನ್ನ ಬಿಡಿ ಅಂತ ಹತ್ಕೊಂಡೆ ಕೇಳಿದ್ರು. ಆ ಪೊಲೀಸರ್ಸು ಬಿಡ್ತಾ ಇಲ್ಲ. ಆಮೇಲೆ ಸೂರ್ಯ ಮನೆಗೆ ಫೋನ್ ಮಾಡಿ ಮಾತಾಡ್ತಾನೆ. ಡ್ಯಾಡ್, ಬಾಂಬ್ ಬ್ಲಾಸ್ಟ್ ಆಯ್ತು ಡ್ಯಾಡ್. ಯಾ ನಾನ್ BBC ನ್ಯೂಸ್ ಅಲ್ಲಿ ನೋಡ್ದೆ, ನಿಮ್ಗೇನೋ ಆಗಿಲ್ಲ ತಾನೆ? ಡ್ಯಾಡ್, ಮೇಘ್ನ ಬಿಲ್ಡಿಂಗ್ ನಲ್ಲೇ ಇದ್ಲು ಡ್ಯಾಡಿ, ಅವಳಿಗೆ ಏನೋ ಆಗಿಲ್ಲ ತಾನೆ? ನೀವಿಬ್ರು ಆರಾಮಾಗಿದ್ದೀರಾ ತಾನೆ? ಹಾಸ್ಪಿಟಲ್ಗೆ ಹೋಗೋ ದಾರಿಲೆ ಮೇಘ್ನ ತೀರೋದ್ಲು ಡ್ಯಾಡಿ. ಗಾಡ್, ನನ್ ಕೈಯಲ್ಲಿ ಆಗ್ತಾ ಇಲ್ಲ ಡ್ಯಾಡಿ. ಸೂರ್ಯ ಅಳ್ಬೇಡ ಸೂರ್ಯ, ಅಮ್ಮ ಹತ್ರ ಬಂದ್ಬಿಡು ಸೂರ್ಯ. ಆಮೇಲೆ ಹಾಸ್ಪಿಟಲ್ ನಲ್ಲಿ ಸೂರ್ಯ ಮೇಘ್ನ ಡೆಡ್ ಬಾಡಿನಾದ್ರೂ ನೋಡೋಣ ಅಂತ ವೆಯ್ಟ್ ಮಾಡ್ತಾ ಇರ್ಬೇಕಾದ್ರೆ ಮೇಘ್ನ ಅವರ ತಂದೆ ಹಾಸ್ಪಿಟಲ್ಗೆ ಬಂದು ಮೇಘ್ನ ಡೆಡ್ ಬಾಡಿನ ನೋಡಿ ಹೊರಗೆ ಬಂದು ಅಳ್ತಾ ಇರ್ತಾರೆ. ಅದನ್ನ ನೋಡಿ ಮೇಘ್ನ, ನಮ್ ತಂದೆಗೂ ನಿನ್ನ ಇಷ್ಟ ಆಗುತ್ತೆ ಸೂರ್ಯ ಅಂದಿದ್ದು ನಮ್ ಸೂರ್ಯಗೆ ನೆನಪಾಗುತ್ತೆ. ಮತ್ತೆ ಅಳ್ತಾ ಇರ್ತಾನೆ. ಮೇಘ್ನ ಜೊತೆ ಇದ್ದಿದ್ದು ಜಾಗಕ್ಕೆಲ್ಲ ಹೋಗಿ ನಿಂತ್ಕೊಂಡು ಫೀಲ್ ಮಾಡ್ತಾ ಇದ್ದಾನೆ. ನಂತರ ಮತ್ತೆ ಮನೆಗೆ ರಿಟರ್ನ್ ಹೋಗೋಣ ಅಂತ ಏರ್ಪೋರ್ಟ್ ನಲ್ಲಿ ಕೂತಿರ್ಬೇಕಾದ್ರೆ ಮೇಘ್ನ ನೆನಪು ತುಂಬಾ ಬರ್ತಾ ಇದೆ. ಕಾಡ್ತಾ ಇದ್ದಾಳೆ, ಅಳ್ತಾ ಇದ್ದಾನೆ. ಪಕ್ಕದಲ್ಲಿ ಶಂಕರ್ ಮೇನನ್ ಅಂತ ಒಬ್ರು ಇದ್ದಾರೆ. ಅವರು ಕರ್ಚಿಫ್ನ ಕೊಟ್ಟು ನಮ್ ಸೂರ್ಯನ ಸಮಾಧಾನ ಮಾಡ್ತಾರೆ. ಅವ್ರನ್ನ ನೋಡ್ಬೇಕಾದ್ರೆ ನಮ್ ಸೂರ್ಯಗೆ ಅವರ ತಂದೆನೇ ನೋಡಿದ ಹಾಗೆ ಫೀಲ್ ಆಗುತ್ತೆ. ಅವರು ಸೂರ್ಯ ಪಕ್ಕದಲ್ಲಿ ಬಂದು ಕೂತ್ಕೊಂಡು ಪಾಸಿಟಿವ್ ಮಾತುಗಳನ್ನ ಹೇಳ್ತಾ ಇರ್ತಾರೆ. ಸೂರ್ಯಗೆ ಧೈರ್ಯ ತುಂಬ್ತಾ ಇದ್ದಾರೆ. ಸೂರ್ಯ ಇವಾಗ ಮನೆಗೆ ಬರ್ತಾನೆ. ಸೂರ್ಯ, ಮತ್ತೆ ನಿನ್ನ ನೋಡಿದ್ರಲ್ಲಿ ಖುಷಿ ಆಗುತ್ತೆ ಮಗನೇ, ಬಾ ಒಳಗಡೆ ಅಂತ ಅಪ್ಪ ಕರೆದು ಒಳಗಡೆ ಹೋಗ್ಬೇಕಾದ್ರೆ ಅಮ್ಮ ಬಂದು ಸೂರ್ಯನ ಕರೆದು ಚೇರ್ ಮೇಲೆ ಕೂರಿಸಿ, ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ, ನಾವಿದೀವಿ ಅಂತ ಸಮಾಧಾನ ಮಾಡ್ತಾರೆ. ಆಮೇಲೆ ಸೂರ್ಯ ಯಾರ ಜೊತೆನೂ ಮಾತಾಡದೆ ರೂಮೇ ಗತಿ ಅಂತ ತುಂಬಾ ದಿನ ರೂಮ್ ಒಳಗಡೆನೆ ಇರ್ತಾನೆ ಮೇಘ್ನ ನೆನ್ಪಲ್ಲಿ. ಆವಾಗ ತಂದೆ ಬಂದು, ಹೇ ಸೂರ್ಯ, ಹೊರಗಡೆ ಹೋಗೋ, ಗೋ ಅಂಡ್ ಹ್ಯಾವ್ ಸಮ್ ಫ್ರೆಶ್ ಏರ್, ನಿನ್ನ ಆಫೀಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ, ಹೋಗಿ ನೋಡು. ಸರಿ ಡ್ಯಾಡಿ. ಆಮೇಲೆ ಸೂರ್ಯ ಬೈಕ್ ತಗೊಂಡು ಊರನ್ನೇ ಸುತ್ತುತ್ತಾ ಇರ್ತಾನೆ. ಒಂದು ದಿನ ಅವ್ನ ರೂಮಲ್ಲಿ ಸಪ್ಪಿಗೆ ಕೂತಿರ್ಬೇಕಾದ್ರೆ ಯಾರೋ ಸಾಂಗ್ ಹೇಳ್ತಾ ಇರೋ ತರ ಸೌಂಡ್ ಕೇಳುತ್ತೆ. ಸೊ ಕೆಳಗೆ ಬಂದು ನೋಡ್ತಾನೆ. ನೋಡ್ಬೇಕಾದ್ರೆ ತಂಗಿ ಫ್ರೆಂಡ್ ಪ್ರಿಯಾ. ಸೂರ್ಯನ ನೋಡಿ ನಾಚ್ಕೊಂಡು ಓಡೋಗ್ತಾಳೆ ಪ್ರಿಯಾ. ಮತ್ತೆ ಸೂರ್ಯ ರೂಮ್ಗೆ ಬಂದು, ನನ್ನ ಬರ್ಡೇ ಇವತ್ತು, ಮನೇಲಿ ಪಾರ್ಟಿ ಇದೆ, ನೀನು ಬರ್ಬೇಕು, ಶ್ರೇಯ ಬರ್ತಾ ಇದ್ದಾಳೆ ಅನ್ಬೇಕಾದ್ರೆ ಸರಿ ಅಂತ ಸೂರ್ಯನು ಪಾರ್ಟಿಗೆ ಜಾಯ್ನ್ ಆಗ್ತಾನೆ. ಆಮೇಲಿಂದ ಸೂರ್ಯನು ಪ್ರಿಯಾನು ಸ್ವಲ್ಪ ಕ್ಲೋಸ್ ಆಗ್ತಾರೆ. ಮೇಘ್ನ ಮರೆಯೋಕೆ ಟ್ರೈ ಮಾಡ್ತಾ ಇದ್ದಾನೆ ಸೂರ್ಯ. ಆದ್ರೆ ಒಂದು ದಿನ ಮೇಘ್ನ ಬಗ್ಗೆ ಎಲ್ಲಾನು ಪ್ರಿಯಾಗೆ ಹೇಳ್ತಾನೆ ಸೂರ್ಯ. ಮತ್ತೆ ಮೇಘ್ನ ನೆನ್ಪು, ಆ ನೋವು ಸೂರ್ಯಗೆ ಹುಚ್ಚಿಡಿಯೋಗೆ ಆಗ್ತಾ ಇದೆ. ಸೊ ಅವ್ರ ತಂದೆ ಹೌಸ್ ಇಟ್ಟಿರೋ ಬ್ರ್ಯಾಂಡಿ ಬಾಟಲ್ನ ತಗೊಂಡು ಕುಡಿತಾನೆ ಸೂರ್ಯ. ಹಾಗೆ ದೊಡ್ಡ ಕುಡ್ಕ ಆಗೋಗ್ತಾನೆ. ಆಮೇಲೆ ಒಂದು ದಿನ ಫ್ರೆಂಡ್ಸ್ ಜೊತೆ ಸೇರಿ ಎಣ್ಣೆ ಹೊಡಿತಾ ಇರ್ಬೇಕಾದ್ರೆ, ಬದ್ಲು ಮಚ್ಚ, ಒಂದಿನ ಟ್ರೈನ್ ಹತ್ತಿ ನನ್ನ ಜೀವನದಲ್ಲಿ ಸ್ಟ್ರಕ್ಚರ್ ನಲ್ಲಿ ತಗೊಂಡೋದ್ರು ಕಣೋ ನನ್ ಕಣ್ಮುಂದೇನೆ ಅಂತ ಬಾಟಲ್ನ ಹೊಡೆದು ಕೈನ ಕುಯ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತಾನೆ ಸೂರ್ಯ. ಅವನ್ ಫ್ರೆಂಡ್ಸ್ ಎಲ್ಲರೂ ತಡೆದ್ಬಿಟ್ಟು ಟೆನ್ಷನ್ ಆಗ್ಬಿಡ್ತಾರೆ. ಆಮೇಲೆ, ಅವಳು ನನ್ನ ಏಂಜಲ್ ಮಚ್ಚ, ನನ್ನ ದೇವತೆ ಕಣೋ ಅವಳು ಅಂತ ಮೇಘ್ನ ನೆನಪಿಸ್ಕೊಂಡು ಒಂದು ಸಾಂಗ್, ಆ ಸಾಂಗ್ ನಲ್ಲಿ ದೊಡ್ಡ ಡ್ರಗ್ ಅಡಿಕ್ಟ್ ಆಗೋಗ್ತಾನೆ ನಮ್ ಸೂರ್ಯ. ಒಂದು ದಿನ ಡ್ರಗ್ ನ ಇಂಜೆಕ್ಟ್ ಮಾಡ್ಕೋತಾ ಇರ್ಬೇಕಾದ್ರೆ ಅವ್ರ ತಂದೆ ಕರೆಕ್ಟ್ ಆಗಿ ರೂಮ್ ಒಳಗಡೆ ಬಂದು ನೋಡ್ಬಿಡ್ತಾರೆ. ಏನ್ ಮಾಡ್ತಾ ಇದೀಯ ಸೂರ್ಯ, ಏನಿದು ಅಂತ ಡ್ರಗ್ ನ ಕಿತ್ಕೊಂಡು, ನಾನು ನಿನ್ ಜೊತೆ ಮಾತಾಡ್ಬೇಕು ಅನ್ಕೊಂಡಿದ್ದೆ, ಮಾತಾಡದೆ ಇದ್ದಿದ್ದು ನನ್ ತಪ್ಪೆ ಅಂತ ಡ್ರಗ್ ನ ಡಸ್ಟ್ಬಿನ್ ನಲ್ಲಿ ಚೆಲ್ಬಿಡ್ತಾರೆ. ಅದಕ್ಕೆ ಸೂರ್ಯ ಜೋರಾಗಿ ಕಿರ್ಚ್ಕೊಂಡು ಡ್ಯಾಡಿಗೆನೆ ಹೊಡೆಯಕ್ಕೆ ಹೋಗ್ತಾನೆ. ಕರೆಕ್ಟ್ ಆಗಿ ಅಮ್ಮನೂ ಒಳಗಡೆ ಬರ್ತಾರೆ. ಮಾ, ನನ್ಗೆ ಇದು ಬೇಕು ಮಾ,
ಅಮ್ಮ ಇದು ಇಲ್ಲಾಂದ್ರೆ ನನ್ಗೆ ಏನು ಮಾಡಕ್ಕಾಗಲ್ಲ ಅಮ್ಮ, ನಗಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಐ ಆಮ್ ಟೇಕಿಂಗ್ ಡ್ರಗ್ಸ್ ಮಾ, ಅದೇ ನನಗ್ ತಗೊಂಡು ಹೋಗ್ತಾ ಇರೋದು, ಇಲ್ಲಾಂದ್ರೆ ನಾನು ಯಾವಾಗ್ಲೂ ಸತ್ತೋಗ್ತಾ ಇದೆ. ಇದನ್ನ ತಗೊಂಡು ಚೆಲ್ಬಿಟ್ರು ಮಾ. ನಾನು ಹೊರಗಡೆ ಹೋಗ್ತೀನಿ, ನೈಟ್ ನನ್ನ ಮನೆಗೆ ಬರಲ್ಲ, ನೀವು ನೆಮ್ಮದಿಯಾಗಿರಿ ಅಂತ ಹೇಳ್ಬಿಟ್ಟು ಹೊರಗೆ ಹೋಗಕ್ಕೆ ಟ್ರೈ ಮಾಡ್ತಾನೆ ಸೂರ್ಯ. ಅದಕ್ಕೆ ಅಪ್ಪ ಅಮ್ಮ ಇಬ್ರು ಸೂರ್ಯನ ತಪ್ಕೊಂಡು ಬೆಡ್ನಲ್ಲಿ ಮಲಗಿಸಿ ಟೈಟ್ ಆಗಿ ಹಿಡ್ಕೊಳ್ತಾರೆ. ನಮ್ ಸೂರ್ಯಗೆ ಹಾಕ್ತಾನೆ ಇಲ್ಲ, ನಾಲ್ಗೆನೆಲ್ಲ ಕಚ್ಕೊಳ್ತಾ ಇದ್ದಾನೆ. ಆಮೇಲೆ ಅಪ್ಪ ನಿನ್ನ ನೆಗೆಟಿವ್ ಥಾಟ್ಸ್ನೆಲ್ಲ ಬಿಟ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡು ಅಂತ ಅಡ್ವೈಸ್ ಮಾಡ್ತಾರೆ. ಗಿಟಾರ್ ತಗೋ, ಮ್ಯೂಸಿಕ್ ಪ್ಲೇ ಮಾಡು, ಎಲ್ಲರೂ ಖುಷಿ ಪಡಿಸು, ಏನೇ ಆದ್ರೂ ಸರಿ, ಲೈಫ್ ಹ್ಯಾಸ್ ಟು ಗೋ ಆನ್, ಮುಂದೆ ಹೋಗ್ತಾನೆ ಇರಬೇಕು ಅಂತ ಅಪ್ಪ ಅಡ್ವೈಸ್ ಮಾಡ್ತಾರೆ. ಸ್ವಲ್ಪ ದಿನ ಮನೆಯಿಂದ ಹೊರಗಡೆನೆ ಬಿಡದೆ ಸೂರ್ಯನ ಅವ್ನ ರೂಮ್ ಒಳಗಡೆನೆ ಕೂಡಾಕಿ ಇಡ್ತಾರೆ. ಒಂದು ದಿನ ಅಮ್ಮ ಸೂರ್ಯನ ಕೂರಿಸ್ಕೊಂಡು, ಎಲ್ಲಾದ್ರೂ ಹೊರಗಡೆ ಹೋಗ್ತೀಯಾ? ಎಲ್ಲ ಕೆಟ್ಟ ಅಭ್ಯಾಸನೂ ಬಿಟ್ಟು ಮತ್ತೆ ನನ್ನ ಹತ್ರ ಬರಬೇಕು, ಹೋಗ್ತೀಯೇನೋ ಅಂತ ಅಮ್ಮ ಕೇಳ್ಬೇಕಾದ್ರೆ ಸರಿ ಅಂತ ಸೂರ್ಯನು ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತಾನೆ. ಹಾಗೆ ಹೋಗ್ಬೇಕಾದ್ರೆ ಅವ್ರ ತಂದೆಗೆ ಬಾಯ್ ಅಂತ ಕೈನ ತೋರಿಸ್ಬಿಟ್ಟು ಸೀದಾ ಕಾಶ್ಮೀರ್ ಶ್ರೀನಗರ್ಗೆ ಹೋಗಿ ಅಲ್ಲೇ ಸ್ವಲ್ಪ ದಿನ ಇದ್ದು ಎಲ್ಲಾ ಕೆಟ್ಟ ಅಭ್ಯಾಸವನ್ನು ಮರಿತಾನೆ. ಸಿಗರೇಟ್ನ ಕೂಡ ಬೇಡ ಅಂತ ಬಿಸಾಕ್ಬಿಡ್ತಾನೆ. ಒಂದು ದಿನ ಉರ್ದು ನ್ಯೂಸ್ ಪೇಪರ್ನಲ್ಲಿ ನೋಡ್ಬೇಕಾದ್ರೆ ಅದರಲ್ಲಿ ಶಂಕರ್ ಮೇನನ್ ಅವರ ಫೋಟೋ ಹಾಕಿ ಏನೋ ನ್ಯೂಸ್ ಇದೆ. ಉರ್ದು ಸೂರ್ಯಗೆ ಅರ್ಥ ಆಗಲ್ಲ. ಅದಕ್ಕೆ ಟಿವಿನ ಆನ್ ಮಾಡಿ ನೋಡಿದ್ರೆ ಆ ನ್ಯೂಸ್ನಲ್ಲಿ ಶಂಕರ್ ಮೇನನ್ ಅವರ 5 ವರ್ಷದ ಮಗನ್ನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದಾರಂತೆ. ಅದಕ್ಕೆ ಸೂರ್ಯ ಶ್ರೀನಗರಿಂದ ಹೊರಟು ಡೆಲ್ಲಿಗೆ ಹೋಗ್ತಾನೆ. ಶಂಕರ್ ಮೇನನ್ನ ನೋಡ್ತಾನೆ. ಸೂರ್ಯನ ನೋಡಿದ ತಕ್ಷಣ ಶಂಕರ್ ಮೇನನ್ ಸೂರ್ಯನ ಕರ್ಕೋತಾರೆ. ಆಮೇಲೆ ಸೂರ್ಯನು ಸಮಾಧಾನ ಹೇಳ್ತಾನೆ. ಅದಕ್ಕೆ ಶಂಕರ್ ಮೇನನ್ ಸೂರ್ಯನ ನನ್ನ ಜೊತೆನೆ ಸ್ವಲ್ಪ ದಿನ ಇರು ಅಂತ ಅವ್ರ ಜೊತೆನೆ ಇರಿಸ್ಕೊಳ್ತಾರೆ. ಒಂದು ದಿನ ಮಗು ಬೇಕಂದ್ರೆ 2 ಕೋಟಿ ಕೊಡಿ ಅಂತ ಕಿಡ್ನಾಪ್ ಮಾಡಿದವರು ಶಂಕರ್ ಮೇನನ್ಗೆ ಫೋನ್ ಮಾಡಿ ಹೆದರ್ಸ್ತಾ ಇದ್ದಾರೆ. ಇದನ್ನ ಸೂರ್ಯ ಗಮನಿಸ್ತಾ ಇದ್ದಾನೆ. ಅಲ್ಲಿ ಪೊಲೀಸರ್ಸ್ ಬೇಕಾಬಿಟ್ಟಿ ಕೆಲಸ ಮಾಡೋದನ್ನ ನೋಡಿದ ಸೂರ್ಯ, ನಾವೇ ಆ ಮಗುನ ಹುಡುಕಿ ಕಂಡುಹಿಡಿಯೋಣ, ಮೇಘ್ನಾಗೆ ಆಗಿದ್ದು ಈ ಮಗುಗೆ ಆಗ್ಬಾರ್ದು ಅಂತ ಡೆಲ್ಲಿ ಬೀದಿ ತಿರುಗ್ತಾನೆ. ಯಾರ್ಯಾರನೋ ಮಾತಾಡಿಸ್ತಾನೆ. ಇಲ್ಲಿ ಮಕ್ಕಳನ್ನ ಯಾರು ಕಿಡ್ನಾಪ್ ಮಾಡ್ತಾರೆ ಅಂತ ವಿಚಾರಿಸ್ಬೇಕಾದ್ರೆ ತುಂಬಾ ಜನ ಡಬ್ಬು ಮಾಲಿಕ್ ಅಂತ ಒಬ್ಬನ ಹೆಸರನ್ನ ಹೇಳ್ತಾ ಇದ್ದಾರೆ. ಅವನ್ನ ಹುಡಿಕೊಂಡು ಹೋದ್ರೆ ಅವನು ಚಿಲ್ಡ್ರೆ ಅಂಗಡಿ ಇಟ್ಕೊಂಡು ಕೂತಿದ್ದಾನೆ. ಅವನ ಹತ್ರ ಡೈರೆಕ್ಟ್ ಮಗು ಬಗ್ಗೆ ಮಾತಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ ನನ್ನ ಹತ್ರ 2 ಹುಡುಗಿರಿದ್ದಾರೆ, ಅವ್ರನ್ನ ಮಾರಾಟ ಮಾಡಬೇಕು ಅಂತ ಶ್ರೇಯಾ ಮತ್ತೆ ಪ್ರಿಯಾ ಫೋಟೋನ ತೋರಿಸ್ಬೇಕಾದ್ರೆ ಆ ಡಬ್ಬು ಮಾಲಿಕ್ ಸೂರ್ಯಗೆ ಒಡೆದು ಅಲ್ಲಿಂದ ಕಳಿಸ್ತಾನೆ. ಆದ್ರೂ ಅವನ ಹಿಂದೆನೆ ಸುತ್ತಾನೆ ಸೂರ್ಯ. ಅದಕ್ಕೆ ಡಬ್ಬು ಮಾಲಿಕ್ ಮತ್ತೆ ಸೂರ್ಯಗೆ ಒಡೆಯೋಕೆ ಬರ್ತಾನೆ. ಆಮೇಲೆ ಆಜಾದ್ ಮಕ್ಕಳನ್ನ ಕಿಡ್ನಾಪ್ ಮಾಡೋದು, ಹುಡುಗಿರ್ ಮಾರಾಟ ಮಾಡೋದು ಎಲ್ಲ ಅವನೇ ಮಾಡೋದು ಅಂತ ಆಜಾದ್ ಅಡ್ರೆಸ್ನ ಕೊಡ್ತಾನೆ. ಆ ಅಡ್ರೆಸ್ಗೆ ಹೋಗಿ ಆಜಾದ್ನ ಮೀಟ್ ಮಾಡಿ ಹುಡುಗಿರ್ನ ಮಾರಾಟ ಮಾಡ್ಬೇಕು ಅನ್ಬೇಕಾದ್ರೆ, ನಾನು ಇವಾಗ ಬ್ಯುಸಿ ಇದ್ದೀನಿ, ನೆಕ್ಸ್ಟ್ ವೀಕ್ ಬಂದು ನೋಡು ಅಂತ ಕಳಿಸ್ಬಿಡ್ತಾನೆ. ಆದ್ರೆ ನಮ್ ಸೂರ್ಯಗೆ ಆಜಾದ್ ಬಗ್ಗೆ ತಿಳ್ಕೋಬೇಕು ಅಂತ. ಅದಕ್ಕೆ ಆಜಾದ್ಗೆನೆ ಗೊತ್ತಿಲ್ಲದೆ ಅವನ ಹಿಂದೆನೆ ಫಾಲೋ ಮಾಡ್ತಾ ಇರ್ತಾನೆ ನಮ್ ಸೂರ್ಯ. ಆಜಾದ್ಗೆ ಪೊಲೀಸ್ ಕಾಂಟ್ಯಾಕ್ಟ್ ಎಲ್ಲ ಇದೆ. ಒಂದಿನ ಆಜಾದ್ ಎಲ್ಲಿಗೋ ಹೋಗ್ತಾ ಇದ್ದಾನೆ. ಅವನ ಹಿಂದೆನೆ ಸೂರ್ಯನು ಹೋಗ್ತಾನೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಶಂಕರ್ ಮೇನನ್ ಅವರ ಮಗ ಆದಿತ್ಯನ ಕರ್ಕೊಂಡು ಆಜಾದ್ ಕಾರು ಹತ್ತುತ್ತಿರ್ಬೇಕಾದ್ರೆ ಅಲ್ಲಿ ಯಾರೋ ಮಲಗಿದ್ದಾರೆ. ಆಜಾದ್ ಡೌಟ್ ಆಗ್ಬಿಟ್ಟು ಯಾರು ಅಂತ ಚಾಕು ತಗೊಂಡು ಚೆಕ್ ಮಾಡಿದ್ರೆ ಅದು ನಮ್ ಸೂರ್ಯ. ಶಂಕರ್ ಮೇನನ್ ಅವ್ರ ಮಗ ಕಾರ್ನಲ್ಲಿ ಇರೋದನ್ನ ನೋಡ್ಬಿಡ್ತಾನೆ ನಮ್ ಸೂರ್ಯ. ಅದಕ್ಕೆ ಆಜಾದ್ ಗ್ಯಾಂಗ್ ಅವರು ಸೂರ್ಯನ ಸಾಯಿಸೋಕೆ ಟ್ರೈ ಮಾಡ್ತಾರೆ. ಸೂರ್ಯ ಹೇಗೋ ಫೈಟ್ ಮಾಡಿ ಅವ್ರಗಳ ಹತ್ರ ಇಂದ ತಪ್ಪಿಸ್ಕೊಂಡು ಕಾರ್ನಲ್ಲಿರೋ ಆದಿತ್ಯನು ಎತ್ಕೊಂಡು ಓಡಿ ಹೋಗ್ತಾನೆ. ಇವತ್ತು ಸತ್ರು ಪರವಾಗಿಲ್ಲ, ಹೇಗಾದ್ರೂ ಈ ಮಗುನ ಕಾಪಾಡ್ಬಿಡ್ಬೇಕು ಅನ್ಕೊಂಡು ಓಡಿ ಹೋಗ್ತಾನೆ ಇದ್ದಾನೆ. ಹಿಂದೆನೆ ಚೇಸ್ ಮಾಡ್ಕೊಂಡು ಆಜಾದ್ ಗ್ಯಾಂಗ್ ಅವರು ಬರ್ತಾ ಇದ್ದಾರೆ. ಹೇಗೋ ಅವ್ರಗಳನ್ನೆಲ್ಲ ಒಡೆದು ಆದಿತ್ಯನ ಕಾಪಾಡಿ ಶಂಕರ್ ಮೇನನ್ ಹತ್ರ ಆದಿತ್ಯನ ತಲುಪಿಸ್ತಾನೆ. ಆಮೇಲೆ ಪೊಲೀಸರ್ಸ್ಗೆ ಆಜಾದ್ ಗ್ಯಾಂಗ್ ಅವ್ರ ಬಗ್ಗೆ ಹೇಳ್ತಾನೆ ಸೂರ್ಯ. ಆಮೇಲೆ ಮತ್ತೆ ಮನೆಗೆ ರಿಟರ್ನ್ ಬರ್ತಾನೆ. ಅವ್ರ ಅಮ್ಮ ಆಸೆ ಪಟ್ಟಿದ ಹಾಗೆ ಎಲ್ಲ ಕೆಟ್ಟ ಅಭ್ಯಾಸನು ಬಿಟ್ಟು ಬಂದಿದ್ದಾನೆ. ಇವಾಗ ಮತ್ತೆ ಪ್ರಿಯಾ ಜೊತೆ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಒಂದು ದಿನ ಪ್ರಿಯಾ ಮತ್ತೆ ಸೂರ್ಯ ಬಸ್ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಪ್ರಿಯಾ ಹತ್ರ ಯಾವ್ದೋ ಹುಡುಗ ಮಿಸ್ಬಿಹೇವ್ ಮಾಡ್ಬಿಡ್ತಾನೆ. ಅದಕ್ಕೆ ಸೂರ್ಯ ಅವನ್ನ ಎಳ್ಕೊಂಡ್ ಬಂದು ರೋಡ್ ನಲ್ಲಿ ಹಾಕಿ ಹೊಡಿತಾನೆ. ಆಮೇಲೆ ಅವತ್ತು ರಾತ್ರಿ ಪ್ರಿಯಾ ಸೂರ್ಯಗೆ ಪ್ರಪೋಸ್ ಮಾಡ್ತಾಳೆ. ನಿನಗೆ 17 ವರ್ಷ, ನನ್ಗೆ 15 ವರ್ಷ, ಅವಾಗ್ಲಿಂದನೇ ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಸೂರ್ಯಗೆ ಏನ್ ಹೇಳೋದಂತಾನೆ ಗೊತ್ತಾಗ್ತಿಲ್ಲ. ಏನು ಆನ್ಸರ್ ಮಾಡ್ದೇನೆ ಬಂದ್ಬಿಡ್ತಾನೆ. ಮತ್ತೆ ಇವಾಗ ಮೇಘ್ನ ನೆನ್ಪು, ಆ ನೋವು, ಅದನ್ನ ಮರಿಬೇಕು ಅಂತ ಜಿಮ್ಗೆ ಹೋಗ್ತಾನೆ. ಹೆವಿ ವರ್ಕೌಟ್ ಮಾಡ್ತಾನೆ. 6 ಪ್ಯಾಕ್ಸ್, ಬಾಡಿ ಸಖತ್ ಫಿಟ್ ಆಗ್ಬಿಡ್ತಾನೆ. ಸಡನ್ ಆಗಿ ಅಪ್ಪ ಅಮ್ಮ ಹತ್ರ ಕೂತ್ಕೊಂಡು ನಾನು ಆರ್ಮಿಗೆ ಜಾಯ್ನ್ ಆಗ್ತೀನಿ ಅಂತ ಹೇಳ್ಬೇಕಾದ್ರೆ ಅಮ್ಮ ಬೇಡವೇ ಬೇಡ ಅಂತಾರೆ. ಆದ್ರೆ ಡ್ಯಾಡಿ ಸೂರ್ಯಗೆ ಸಪೋರ್ಟ್ ಮಾಡಿ ಅಮ್ಮನ್ನು ಸಮಾಧಾನ ಮಾಡಿ ಪರ್ಮಿಷನ್ ಕೊಟ್ಬಿಡ್ತಾರೆ. ನೆಕ್ಸ್ಟ್ ಸೂರ್ಯ ಆರ್ಮಿಗೆ ಜಾಯ್ನ್ ಆಗ್ತಾನೆ. ಆರ್ಮಿಗೆ ಜಾಯ್ನ್ ಆಗಿ ಮೇಜರ್ ಆಗೋಗ್ತಾನೆ. ತೆಹರಾದೂನ್ ನಲ್ಲಿ ಇರ್ಬೇಕಾದ್ರೆ ಇವಾಗ ಪ್ರಿಯನ್ ನೆನಪಾಗುತ್ತೆ. 6 ವರ್ಷ ಆಗೋಯ್ತು ಸೂರ್ಯ ಆರ್ಮಿಗೆ ಜಾಯ್ನ್ ಆಗಿ. ಸೊ ಇನ್ನು ಪ್ರಿಯಾ ಲವ್ ಮಾಡ್ತಾ ಇದ್ದಾಳ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಪ್ರಿಯಾ ಸೂರ್ಯನ ಹುಡಿಕೊಂಡು ಅಲ್ಲಿಗೇನೆ ಹೋಗ್ಬಿಟ್ಟಿದ್ದಾಳೆ.
ಆಮೇಲೆ ಅವಳನ್ನ ಕರ್ಕೊಂಡು ಕ್ವಾರ್ಟರ್ಸ್ಗೆ ಹೋಗ್ತಾರೆ. ಇಬ್ರು ಮಾತಾಡ್ಕೋತಾರೆ, ಮದ್ವೆ ಆಗೋಣ ಅಂತ ಡಿಸೈಡ್ ಮಾಡ್ತಾರೆ. ಆಮೇಲೆ ಒಂದು ಆ ಸಾಂಗ್ ನಲ್ಲೇ ಮದ್ವೆ ಆಗಿ ಮಗುನೂ ಆಗ್ಬಿಡುತ್ತೆ. ಆಮೇಲೆ ಅವ್ರ ತಂದೆ ಸ್ಮೋಕ್ ಮಾಡ್ತಾನೆ ಇದ್ದಿದ್ರಿಂದ ಗಂಟ್ಲಿನಲ್ಲಿ ಆಪರೇಷನ್ ಮಾಡ್ಬೇಕಾಗುತ್ತೆ. ಸೊ ಆಪರೇಷನ್ ಮಾಡಿಸ್ತಾರೆ. ಆಮೇಲಿಂದ ಅವ್ರ ತಂದೆಗೆ ತುಂಬಾನೇ ಹುಷಾರ್ ತಪ್ಪೋಗ್ತಾ ಇರುತ್ತೆ. ಮತ್ತೆ ಸೂರ್ಯ ಈ ಮಿಷನ್ಗೆ ಹೊರಡ್ತಾ ಇರ್ಬೇಕಾದ್ರೆ ಪ್ರಿಯಾ ಸೂರ್ಯ ಹತ್ರ ಮಾತಾಡ್ತಾಳೆ. ಅಂಕಲ್ಗೆ ತುಂಬಾನೇ ಹುಷಾರಿಲ್ಲ, ನೀನು ಅವ್ರ ಪಕ್ಕದಲ್ಲಿ ಇರ್ಬೇಕು ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಅಪ್ಪನು ಕರೆಕ್ಟ್ ಆಗಿ ಒಳಗಡೆ ಬರ್ತಾರೆ. ಹೊರಡ್ಬಿಟ್ಟ? ಹಾಪ, ರೆಸ್ಕ್ಯೂ ಮಿಷನ್ 3 ದಿನದಲ್ಲಿ ರಿಟರ್ನ್ ಬರ್ತೀನಿ. ಬಾ, ಹೇಳೋದಕ್ಕೆ ಬಂದೆ. ಸೇಫಾಗಿ ಆಪರೇಷನ್ ಮುಗಿಸಿ ಬೇಗ ಬಾ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಸೂರ್ಯನು ಬಾಯ್ ಹೇಳ್ಬಿಟ್ಟೆ ಹೊರಡ್ತಾನೆ. ಟೆರರಿಸ್ಟ್ಗಳು ಪ್ರೆಸ್ ರಿಪೋರ್ಟರ್ಗಳನ್ನ ಕಿಡ್ನಾಪ್ ಮಾಡಿ ಅಲ್ಲೊಂದು ಫ್ಯಾಕ್ಟ್ರಿನಲ್ಲಿ ಇಟ್ಟಿದ್ದಾರೆ. ಅಲ್ಲಿಗೆ ಹೋಗಿ ಟೆರರಿಸ್ಟ್ಗಳ ಜೊತೆ ಫೈಟ್ ಮಾಡಿ ಹೇಗೋ ಪ್ರೆಸ್ ರಿಪೋರ್ಟರ್ನ ರೆಸ್ಕ್ಯೂ ಮಾಡಿ ಕರ್ಕೊಂಡು ಬರ್ತಾರೆ ನಮ್ಮ ಸೂರ್ಯ ಅವರ ಮಿಲಿಟರಿ ಟೀಮ್. ಆ ಫೈಟ್ ನಲ್ಲಿ ಕೆಲವೊಂದು ಮಿಲಿಟರಿ ಆಫೀಸರ್ಸ್ಗೆ ಏಟಾಗ್ಬಿಡುತ್ತೆ. ಆಪರೇಷನ್ ಮುಗ್ದಿದ ತಕ್ಷಣ ಸೂರ್ಯ ಮನೆಗೆ ಬಂದ್ರೆ ಅವರ ತಂದೆನ ಅಲ್ಲಿ ಮಲಗಿಸಿದ್ದಾರೆ. ನೋಡ್ಬಿಟ್ಟು ಅವ್ರ ಅಮ್ಮನ್ನ ತಪ್ಕೊಂಡು ಅಳ್ತಾನೆ ಸೂರ್ಯ. ಆಮೇಲೆ ಅವರ ತಂದೆಗೆ ಮಾಡಬೇಕಾಗಿರೋ ಎಲ್ಲ ಕಾರ್ಯಗಳನ್ನು ಮಾಡಿ ಅವರ ಬೂದಿನ ಸಮುದ್ರದಲ್ಲಿ ಬಿಟ್ಬಿಟ್ಟು ಹತ್ಕೊಂಡು ಬಂದು ಮೇಲೆ ನಿಂತ್ಕೊಳ್ತಾನೆ. ಆವಾಗ ಅವರ ತಾಯಿ, ಸೂರ್ಯ ಅಲ್ಬಾರ್ದು, ನಿನಗೆ ತಂದೆ ಯಾವಾಗಲೂ ಹೇಳೋದು ನೆನ್ಪಿದೆಯಾ, ಏನೇ ಆದರೂ ಲೈಫ್ ಹ್ಯಾಸ್ ಟು ಗೋ ಆನ್ ಅಂತ ಮಾತಾಡ್ಕೊಂಡೆ ಎಲ್ಲರೂ ಜೀಪ್ ಹತ್ತೋಕೆ ಹೋಗ್ತಾರೆ. ಇಲ್ಲಿಗೆ ವಾರಣಮಾಯರ ಮೂವಿ ಮುಗಿಯುತ್ತೆ. ಏನೂ ಇಲ್ಲ ಗಾಯ್ಸ್, ಲೈಫ್ನಲ್ಲಿ ತುಂಬ ಕಷ್ಟಗಳನ್ನು ನಾವು ಫೇಸ್ ಮಾಡಿರ್ತೀವಿ. ಲವ್ ಫೇಲಿಯರ್ ಆಗಿರುತ್ತೆ, ಬಿಸ್ನೆಸ್ ಲಾಸ್ ಆಗಿರುತ್ತೆ, ಕೆಟ್ಟ ಹೆಸರು ಬಂದಿರುತ್ತೆ, ಯಾಕೆ ಆಕ್ಸಿಡೆಂಟ್ ಕೂಡ ಆಗಿರುತ್ತೆ. ಬಟ್ ಆದರೆ ತಕ್ಷಣ ನಾವು ಎದ್ದು ಮುಂದೆ ಹೋಗ್ತಾನೆ ಇರಬೇಕು, ಒಂದೇ ಜಾಗದಲ್ಲಿ ಇರಬಾರ್ದು. ಏನೇ ಆದರೂ ಲೈಫ್ ಹ್ಯಾಸ್ ಟು ಗೋ ಆನ್. ಅದೇನೇ ಈ ಮೂವಿಯಲ್ಲಿ ಸ್ಟ್ರಾಂಗ್ ಆಗಿ ಹೇಳೋದಕ್ಕೆ ಬರ್ತಾ ಇದ್ದಾರೆ. ಸೊ ಈ ಥರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನೂ ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ ಈ ಥರ ಒಂದು ಚಾನೆಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.